ನಮಸ್ತೆ ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಅರ್ಪಿಸುವ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಕಾರ್ಡಿಯೋಥೊರಾಸಿಕ್ ಹಾಗೂ ವಾಸ್ಕ್ಯುಲರ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಡಿ ರೈ ಸರ್. ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಮೊದಲಿಗೆ ನಮ್ಮ ಪ್ರಶ್ನೆ ಏನಂದ್ರೆ, ವ್ಯಾಸ್ಕ್ಯುಲರ್ ಸರ್ಜರಿ ಅಂದ್ರೆ ಏನು? ವ್ಯಾಸ್ಕ್ಯುಲರ್ ಸರ್ಜರಿ ಅಂದರೆ ಈಗ ಹಾರ್ಟಿನಿಂದ ಬರುವಂಥ ರಕ್ತನಾಳಗಳು ಅಂದರೆ ಆರ್ಟ್ರೀಸ್, ವೇನ್ಸ್ ಹಾಗೂ ಲಿಂಫ್ಯಾಟಿಕ್ಸ್ ಇದೆಲ್ಲ ಸೇರಿದರೆ ವ್ಯಾಸ್ಕ್ಯುಲರ್ ಅಂತ ಹೇಳ್ತೀವಿ. ಅಂದರೆ ಇದೆಲ್ಲ ಕಾಂಪೊನೆಂಟ್ಸ್ ಆಫ್ ವ್ಯಾಸ್ಕ್ಯುಲರ್. ಇದರಲ್ಲಿ ಈಗ ಬ್ರೈನ್ ಮತ್ತು ಹಾರ್ಟ್ ಅದು ಎರಡು ಸೆಗ್ಮೆಂಟ್ ಬಿಟ್ಟು ಬಾಕಿ ಉಳಿದಿರೋದು ಎಲ್ಲ ಸೆಗ್ಮೆಂಟ್ಗಳು ಏನು ಬಾಡಿಗೆ ಏನೇನು ಶರೀರಕ್ಕೆ ಏನು ಸಪ್ಲೈ ಆಗ್ತದೆ ಅದೆಲ್ಲ ವ್ಯಾಸ್ಕ್ಯುಲರ್ ಸರ್ಜರಿಲಿ ಬರ್ತದೆ. ಈಗ ನೀವು ನೋಡಿದರೆ ಒಂದು ಹಾರ್ಟಲ್ಲಿ ಒಳ್ಳೆ ರಕ್ತ ಪಂಪ್ ಮಾಡ್ತದೆ, ಅದು ಅಯೋರ್ಟಾಯಿಂದ ಇಡೀ ಶರೀರಕ್ಕೆ ಹೋಗ್ತದೆ. ಇಡೀ ಶರೀರದಿಂದ ವಾಪಸ್ ಬರುವಂಥ ರಕ್ತನಾಳ ವೇನ್ಸ್. ಸೊ ಇಡೀ ವಾಪಸ್ ಬಂದು ಅದು ತಿರ್ಗಾ ಹಾರ್ಟಿಗೆ ಹೋಗಿ ಆಕ್ಸಿನೇಟ್ ಆಗಿ ಇದು ಒಂಥರ ಸರ್ಕ್ಯುಲೇಷನ್ ಇದ್ದಂಗೆ. ಸೊ ಈ ಸರ್ಕ್ಯುಲೇಟರಿ ಸಿಸ್ಟಮ್ ಏನೇನಿದೆ, ಈ ವೇನ್ ಮತ್ತು ಆರ್ಟ್ರಿ, ಅದರ ಜೊತೆ ಲಿಂಫ್ಯಾಟಿಕ್ಸ್, ಅದು ಲಿಂಫ್ ಕ್ಯಾರಿ ಮಾಡ್ತದೆ. ಸೊ ಈ ಮೂರು ಅಂಶಗಳು ಏನು ಟ್ರೀಟ್ ಮಾಡೋದು ವ್ಯಾಸ್ಕ್ಯುಲರ್ ಸರ್ಜರಿ. ಸರ್, ಈಗ ಭಾರತದಲ್ಲಾದರೆ ಸಾಮಾನ್ಯವಾಗಿ ಕಾಣಸಿಗುವಂಥ ವ್ಯಾಸ್ಕ್ಯುಲರ್ ರೋಗಗಳು ಯಾವುದಂತ ಹೇಳ್ಬೋದಾ? ಭಾರತದಲ್ಲಿ ಯೂಶ್ವಲಿ ಪೆರಿಫರಲ್ ಆರ್ಟರಿ ಡಿಸೀಸ್ ಅಂತ ಹೇಳ್ತೀವಿ. ಕಾಲಿನಲ್ಲಿ ಬರುವಂಥ, ಕಾಲು ಇಲ್ಲ ಕೈಯಿನಲ್ಲಿ ಬರುವಂಥ ರಕ್ತನಾಳಗಳಲ್ಲಿ ಬ್ಲಾಕ್. ಈಗ ಹಾರ್ಟಲ್ಲಿ ಹೇಗೆ ಬ್ಲಾಕ್ ಇರ್ತದೆ ಅದೇ ಥರ ಕೈ ಕಾಲಿನಲ್ಲಿ ಕೂಡ ಬ್ಲಾಕ್ಗಳು ಬರಲಿಕ್ಕೆ ಚಾನ್ಸಸ್ ಇರ್ಬೋದು. ಬ್ರೈನಿಗೆ ಹೋಗೋ ರಕ್ತನಾಳಗಳಲ್ಲಿ ಈ ಬ್ಲಾಕ್ಗಳು ಬರುವಂಥ ಚಾನ್ಸಸ್ ಇರ್ಬೋದು. ಸೊ ಏನಾಗ್ತದೆ, ಇದು ಡಿಸೀಸಲ್ಲಿ ಏನಾಗ್ತದೆ, ಯೂಶ್ವಲಿ ಒಂದು ಸೆಗ್ಮೆಂಟಲ್ಲಿ ಸ್ಮಾಲ್ ಪ್ಲಾಕ್ ಥರ ಬಿಲ್ಡ್ ಆಗ್ತದೆ. ಬಿಲ್ಡ್ ಆಗಿ ಅದು ಕ್ರಮೇಣವಾಗಿ ಅದು ಇಡೀ ಸರ್ಕಂಫರೆನ್ಷಿಯಲ್ ಆಗಿ ಲೂಮನ್ ಒಳಗಡೆ ಪ್ಲಾಕ್ ಡೆಪಾಸಿಟ್ ಆಗ್ತಾ ಹೋಗ್ತದೆ. ಒಂದು ಪಾಯಿಂಟ್ ಬರ್ತದೆ ಯಾವಾಗ ಅಲ್ಲಿ ಫ್ಲೋನೇ ಇರೋದಿಲ್ಲ. ಈಗ ಹಾರ್ಟಿನಿಂದ ಬರೋ ಒಳ್ಳೆ ರಕ್ತನಾಳ ಕಾಲಿಗೆ ಹೋಗೋದಿಲ್ಲ, ಸೊ ಅಲ್ಲಿ ಮಧ್ಯದಲ್ಲಿ ಬ್ಲಾಕ್ ಆಗ್ತದೆ. ಇದೇ ಥರ ಸೇಮ್ ಹಾರ್ಟಿನಲ್ಲಿ ಕೂಡ ಅದೇ ಥರ ಆಗ್ತದೆ. ಅದೇ ಸೇಮ್ ಸಿಸ್ಟಮ್ ಕಾಲಿನಲ್ಲಿ ಬರೋ ರಕ್ತನಾಳಗಳು ಕೂಡ ಆಗುವಂಥ ಸಮಸ್ಯೆಗಳು. ಸೊ ಅದಲ್ಲಿ ಏನಾಗ್ತದೆ, ಕಾಲಿಗೆ ಹೋಗಲಿಲ್ಲ ಅಂದರೆ ಮಾಂಸಕ್ಕೆ ಯೂಶ್ವಲಿ ಬ್ಲಡ್ ಸಿಗೋದಿಲ್ಲ, ಒಳ್ಳೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಸಿಗೋದಿಲ್ಲ. ಸೊ ಅದರಿಂದ ಕಾಲಿನಲ್ಲಿ ಕ್ರ್ಯಾಂಪಿ ಪೇನ್ಗಳು ಬರುವಂಥ ಸಮಸ್ಯೆಗಳು ಬರ್ತದೆ. ನಡೆಯುವಾಗ ಸ್ವಲ್ಪ ದೂರ ನಡೆಯುತ್ತಾರೆ, ಅದಾದಮೇಲೆ ನಾವು ಒಂದು ಬ್ರೇಕ್ ತೊಗೋಬೇಕಾಗ್ತದೆ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಕೊಟ್ಟ ತಕ್ಷಣ ಕಾಲಿನ ಅದು ನೋವು ಕಮ್ಮಿ ಆಗ್ತದೆ, ನೆಕ್ಸ್ಟ್ ವಾಕ್ ಮಾಡಲಿಕ್ಕೆ ಚಾನ್ಸಸ್ ಈಸಿ ಆಗ್ತದೆ. ಸೊ ಇದೇ ಥರ ಹಾಗೆ ಬಿಟ್ಟರೆ ಅಲ್ಸರ್ ಆಗ್ಬೋದು, ಕಾಲಿನಲ್ಲಿ ಗ್ಯಾಂಗ್ರೀನ್ ಆಗ್ಬೋದು, ಇಂಥ ಮುಂತಾದ ಸಮಸ್ಯೆಗಳು ಬರ್ತದೆ. ಸೊ ಇದನ್ನೆಲ್ಲ ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಈಗ ಮೇನ್ ನಮ್ಮ ಡಿಪಾರ್ಟ್ಮೆಂಟ್ದು ಇದು ಅಂದರೆ ಆ್ಯಂಪುಟೇಷನ್, ಅಂದರೆ ಕಾಲು ಈಗ ಗ್ಯಾಂಗ್ರೀನ್ ಆಗಿ ಕಾಲು ಕಟ್ ಮಾಡೋದನ್ನ ನಾವು ಪ್ರಿವೆಂಟ್ ಮಾಡಬೇಕು. ಸ್ಟ್ರೋಕ್ ಅಂದರೆ ಬ್ರೈನ್ಗೆ ಹೋಗೋ ರಕ್ತನಾಳದಲ್ಲಿ ಏನಾದರೂ ಸಮಸ್ಯೆಗಳು ಬಂದು ಸ್ಟ್ರೋಕ್ ಅದನ್ನು ಪ್ರಿವೆಂಟ್ ಮಾಡಬೇಕು. ಸೊ ದಿಸ್ ಇಸ್ ದ ಮೇನ್ ಟು ಆಬ್ಜೆಕ್ಟಿವ್ಸ್ ಆಫ್ ವ್ಯಾಸ್ಕ್ಯುಲರ್ ಸರ್ಜರಿ. ನಾವು ವಿ ಟ್ರೈ ಟು ಪ್ರಿವೆಂಟ್, ಅಂದರೆ ಲಿಂಬ್ ಲಾಸ್ ಪ್ರಿವೆಂಟ್ ಮಾಡಲಿಕ್ಕೆ ನೋಡ್ತೀವಿ. ಆದಷ್ಟು ಲಿಂಬ್ ಲಾಸ್ ಆಗದೆ ಇರೋ ಥರ ನೋಡ್ಕೊಳೋಂಥ ನಮ್ಮ ಡಿಪಾರ್ಟ್ಮೆಂಟ್ ಇದು. ಸೊ ಪೀಪಲ್ ಶುಡ್ ಟೇಕ್ ಇದು ಅಂದರೆ ಈಗ ಕಾಲು ನೋವಿದೆ ಹಾಗೆ ಬಿಟ್ಟರೆ ಇಟ್ ಗೋಸ್ ಇನ್ ಟು ಗ್ಯಾಂಗ್ರೀನ್. ಸೊ ಇನಿಷಿಯಲ್ ಸ್ಟೇಜಸಲ್ಲೇ ಟ್ರೀಟ್ ಮಾಡಿದರೆ ಇದು ಒಳ್ಳೆಯದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೆಕ್ಸ್ಟ್ ಬರೋದು, ಈಗ ಬ್ರೈನಿಗೆ ಹೋಗೋ ರಕ್ತನಾಳ ಕೆರೋಟಿಡ್ ಆರ್ಟ್ರಿ ಅಂತ ಹೇಳ್ತೀವಿ. ಅದಲ್ಲಿ ಕೂಡ ಇದೇ ಥರ ಬ್ಲಾಕ್ಗಳಾಗುವಂಥ ಚಾನ್ಸಸ್ ಇರ್ತದೆ. ಸೊ ಕೆರೋಟಿಡ್ ಆರ್ಟ್ರಿ ಬ್ಲಾಕ್ ಆದಾಗ ಬ್ರೈನ್ಗೆ ರಕ್ತ ಸಂಚಾರ ಕಮ್ಮಿ ಆಗ್ತದೆ, ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅರ್ಲಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳೋದು ಒಳ್ಳೆಯದು. ಇದೇ ಥರ ಹಾರ್ಟಿನಲ್ಲಿ ಕೂಡ ಇದು ಅಂದರೆ ಹಾರ್ಟಿನಿಂದ ಬರುವಂಥ ಅಯೋಟಾ ಅಂತ ಹೇಳ್ತೀವಿ. ಈ ಅಯೋಟದಲ್ಲಿ ಸುಮಾರು ಟೈಪ್ ಆಫ್ ಕಾಯಿಲೆಗಳು ಬರ್ತದೆ. ಸೊ ಅದಲ್ಲಿ ಆರ್ಟ್ರಿ ದಪ್ಪ ಆಗುವಂಥದ್ದು, ಅಂದರೆ ಅದಕ್ಕೆ ಅನ್ಯೂರಿಸಮ್ ಅಂತ ಹೇಳ್ತೀವಿ. ಬಲೂನ್ ಥರ ಅದು ಡೈಲೇಟ್ ಆಗ್ತಾ ಹೋಗ್ತದೆ. ಅಟ್ ಒನ್ ಪಾಯಿಂಟ್ ಅದು ಡೈಲೇಟ್ ಆಗಿ ರಪ್ಚರ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಯೂಶ್ವಲಿ ಇದು ಎಲ್ಡರ್ಲಿ ಪಾಪ್ಯುಲೇಷನಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಸೊ ಅದು ಡಿಫ್ರೆಂಟ್ ಲೆವೆಲ್. ಈಗ ಹಾರ್ಟಿನಿಂದ ಬರುವಂಥ ರಕ್ತನಾಳ ಅಲ್ಲಿ ಆರ್ಚ್ ಅಂತ ಇರ್ತದೆ. ಆರ್ಚ್ ಆದಮೇಲೆ ಅಸೆಂಡಿಂಗ್ ಅಯೋಟ, ಆರ್ಚ್, ಡಿಸೆಂಡಿಂಗ್ ಅಯೋಟ. ಸೊ ಎನಿ ಪಾರ್ಟ್ ಆಫ್ ದ ಅಯೋಟ ಅಲ್ಲಿ ಅದು ಸ್ವೆಲ್ಲಿಂಗ್ ಥರ ಬರ್ತದೆ. ಸೊ ಕ್ರಮೇಣವಾಗಿ ಅಟ್ ಒನ್ ಪಾಯಿಂಟ್ ಅದು ತುಂಬ ದೊಡ್ಡದಾಗ್ತಾ ಡೈಲೇಟ್ ಆಗಿ ರಪ್ಚರ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಏಜ್ ಆದವ್ರಿಗೆ ಇದರ ಸಮಸ್ಯೆ ಜಾಸ್ತಿ. ಸೊ ಅನ್ಯೂರಿಸಮ್ ಆಗುವಂಥದ್ದು. ನೆಕ್ಸ್ಟ್ ಬರೋದು ವ್ಯಾರಿಕೋಸ್, ವೆರಿ ಕಾಮನೆಸ್ಟ್ ವ್ಯಾರಿಕೋಸ್. ಕಾಲಲ್ಲಿ ಗೊಂಚಲು ಥರ ವೇನ್ಸ್ ಆಗುವಂಥ ಇದು. ಸೊ ಅದಲ್ಲಿ ಕಾಲಲ್ಲಿ ಹಾಗೆ ಬಿಟ್ಟರೆ ಟ್ರೀಟ್ ಮಾಡದೆ ಹಾಗೆ ಬಿಟ್ಟರೆ ಅದಲ್ಲಿ ಗಾಯಗಳಾಗುತ್ತೆ. ನಾನ್ ಹೀಲಿಂಗ್ ಅಲ್ಸರ್ ಅಂತ ಹೇಳ್ತೀವಿ. ತುಂಬ ಟೈಮ್ ಹಾಗೆ ಬಿಟ್ಟರೆ ನಾನ್ ಹೀಲಿಂಗ್ ಅಲ್ಸರ್ಗಳಾಗುವಂಥ ಚಾನ್ಸಸ್ ಇರ್ತದೆ. ಆಮೇಲೆ ಕ್ರಮೇಣವಾಗಿ ಅಲ್ಲಿ ಗೊಂಚಲು ವೇನ್ಸ್ ಎಲ್ಲ ಕಡೆ ಬರುವಂಥ ಚಾನ್ಸಸ್ ಇರ್ತದೆ. ಸೊ ಇದು ಮೋಸ್ಟ್ ಕಾಮನ್. ಯಾಕಂದರೆ ಇಂಡಿಯಾ ಇಸ್ ಅ ಡಯಾಬಿಟಿಕ್ ಕ್ಯಾಪಿಟಲ್. ಸೊ 100 ಮಿಲಿಯನ್ಗಿಂತ ಪ್ಲಸ್ ಡಯಾಬಿಟಿಸ್ ಪೇಷಂಟ್ಸ್ ಇರೋ ಕಾರಣ
ವ್ಯಾಸ್ಕುಲಾರ್ ಕಾಯಿಲೆಗಳು ಭಾಳ ತುಂಬ ಇದೆ ಇಂಡಿಯಾದಲ್ಲಿ. ಸೊ ಅರ್ಲಿ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್. ಈಗ ಈ ವ್ಯಾರಿಕೋಸ್ ವೇನಲ್ಲಿ ಕೂಡ ಹಾಗೆ ಸಣ್ಣದಾಗಿ ಸ್ಟಾರ್ಟ್ ಆಗ್ತದೆ, ಗೊತ್ತಾಗೋದಿಲ್ಲ. ಕಾಲಲ್ಲಿ ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳ್ತೀವಿ, ಒಂದು ಸ್ಟೇಜಸ್ ಥರ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಬ್ಲಾಕ್ ಇರ್ತದೆ. ಅದು ಕ್ರಮೇಣವಾಗಿ ಬೆಳೀತಾ ಬೆಳೀತಾ ಗೊಂಚಲು ಥರ ಆಗ್ತದೆ. ಆಮೇಲೆ ಕಾಲು ದಪ್ಪ ಆಗ್ತದೆ, ಎಡಿಮಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ಕಾಲಲ್ಲಿ ಅಲ್ಸರ್ಸ್ಗಳು ಸ್ಟಾರ್ಟ್ ಆಗ್ತದೆ. ಸೊ ಇದು ಅರ್ಲಿ ಇದು ಸ್ಟೇಜಸ್. ಇದು ಯಾಕೆ ಆಗ್ತದೆ ಅಂದರೆ ಅದರಲ್ಲಿ ವೇನ್ಗಳಲ್ಲಿ ವಾಲ್ವ್ ಅಂತ ಇರುತ್ತೆ. ಇದು ಈಗ ಬ್ಲಡ್ ಕಾಲಿಗೆ ಹೋದರೆ, ಒಳ್ಳೆ ರಕ್ತ ಕಾಲಿಗೆ ಹೋಗಿ ವಾಪಸ್ ಬರುವಾಗ ಅದು ವೇನಲ್ಲಿ ವಾಲ್ವ್ ಅಂತಿರುತ್ತೆ. ಸೊ ಈ ವಾಲ್ವ್ಗಳು ಓಪನ್ ಕ್ಲೋಸ್ ಆಗೋ ಕಾರಣ ಅದು ಗ್ರಾವಿಟಿಗೆ ಅಗೇನ್ಸ್ಟಾಗಿ ಬರಬೇಕು ಬ್ಲಡ್ ವಾಪಸ್. ಸೊ ಈ ವಾಲ್ವ್ಗಳಲ್ಲಿ ಏನು ಪ್ರಾಬ್ಲಮ್ ಇರುತ್ತಲ್ಲ, ಸೊ ಬ್ಲಡ್ಡು ವಾಪಸ್ ಹೋಗ್ತದೆ. ಇಟ್ ಡಸಂಟ್ ಗೋ ಟು ದ ಹಾರ್ಟ್, ಇಟ್ ಕಾಲಿಗೆ ಹೋಗ್ತದೆ. ಸೊ ಆ ಟೈಮಲ್ಲಿ ಈ ವೇನ್ಸ್ ಎಲ್ಲ ಡೈಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಇನ್ ವ್ಯಾರಿಕೋಸ್. ಇದು ರಕ್ತನಾಳದ ಒಳಗಡೆ ಇರುವಂಥ ವಾಲ್ವ್ಗಳಲ್ಲಿ ಇರುವಂಥ ಸಮಸ್ಯೆ ಅದು. ಸೊ ಕ್ರಮೇಣವಾಗಿ ಅದು ಡೈಲೇಟ್ ಆಗಿ ರಪ್ಚರ್ ಆದಾಗ ಈ ಕಾಲು ಕಪ್ಪಾಗಿ ಅದಲ್ಲಿ ಈ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಎಲ್ಲ ಆಗ್ತದೆ. ಸೊ ಅದು ಆದಾಗ ಈ ತುರಿಕೆ, ಈ ಅಲ್ಸರ್ಗಳು ಫಾರ್ಮೇಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇದು ಪ್ರೋಗ್ರೆಷನ್ ನಮ್ಮ ಇದರಲ್ಲಿ. ಸರ್, ಈಗ ಯಾವ ರೋಗ ಲಕ್ಷಣ ಬಂದರೆ ವೈದ್ಯರನ್ನು ಕಾಣಬೇಕು ಅಂತ? ಯೂಶ್ವಲಿ ಆರ್ಟೀರಿಯಲ್ ಡಿಸೀಸ್ ಅಂದರೆ ಕಾಲಿನ ರಕ್ತನಾಳಗಳು, ಅಂದರೆ ಆಕ್ಸಿನೇಟೆಡ್ ಬ್ಲಡ್ ಕ್ಯಾರಿ ಮಾಡೋವಂಥ ಇದರಲ್ಲಿ ಏನಾಗ್ತದೆ ಅಂದರೆ ಕಾಲಲ್ಲಿ ಈಗ ಅಲ್ಸರ್ ಆಗುವಂಥ ಚಾನ್ಸಸ್ ಇರ್ತದೆ. ಡಿಸ್ಕಲರೇಷನ್ ಅಂದರೆ ಕಾಲು ಕಪ್ಪು ಆಗುವಂಥದ್ದು, ಗ್ಯಾಂಗ್ರೀನ್ ಥರ ಆಗುವಂಥದ್ದು ಸಮಸ್ಯೆಗಳು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಡೆಯುವಾಗ ಒಂದು ಕ್ರ್ಯಾಂಪಿ ಪೇನ್, ಅಂದರೆ ಕಾಫ್ ಮಸಲಲ್ಲಿ ಪೇನ್ ಬರ್ತದೆ. ಸೊ ಈಗ ಎಷ್ಟು ಡಿಸ್ಟೆನ್ಸ್, ಈಗ ಒಂದು 50 ಮೀಟರ್ಸ್ ನಡೆದ ತಕ್ಷಣ ಕಾಫ್ ಮಸಲ್ ಪೇನ್ ಬರ್ಬೋದು. ಪೇನ್ ಬಂದಾಗ ಅದು ಸ್ವಲ್ಪ ಟೈಮ್ ಆದಮೇಲೆ ನೀವು ಕೂತ್ಕೊಳ್ಳೇಬೇಕು. ಅದಾದಮೇಲೆ ನೀವು ನಡೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಪೇನ್ ಹೋಗೋದಿಲ್ಲ. ಸೊ ದ ಲೆವೆಲ್, ಯಾವ ಲೆವೆಲಲ್ಲಿ ಬ್ಲಾಕ್ಗಳಿರ್ತದೆ ಅದರ ಮೇಲೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಈಗ ಈ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಹೊಟ್ಟೆಯಿಂದ ಎರಡು ಕಾಲಿಗೆ ಹೋಗೋ ರಕ್ತನಾಳಗಳು ಹೋಗ್ತದೆ. ಬಟ್ ಆ ಲೆವೆಲ್, ಯಾವ ಲೆವೆಲಲ್ಲಿ ಬ್ಲಾಕ್ ಇರ್ತದೆ ಆ ಲೆವೆಲಲ್ಲಿ ನಿಮಗೆ ಪೇನ್ ಸ್ಟಾರ್ಟ್ ಆಗ್ತದೆ. ಈಗ ಅಕಸ್ಮಾತ್ ಸೊಂಟದಲ್ಲಿ ಹತ್ರ ಇದ್ದರೆ ಅದು ಮೈನ್ ಅಯೋರ್ಟದಲ್ಲಿ ಇಲ್ಲ ಐಲಿಯಾಕ್ ಆರ್ಟ್ರಿ ಅಂತ ಹೇಳ್ತೀವಿ, ಅಲ್ಲಿ ಬ್ಲಾಕ್ ಇರಬೇಕು. ಸೊ ಸೊಂಟ, ಹಿಪ್ಸ್ ಮತ್ತು ಥೈಸ್ ಅಲ್ಲಿ ಪೇನ್ ಬರ್ತದೆ. ಸ್ವಲ್ಪ ಕೆಳಗೆ ಬಂದರೆ ಫಿಮೋರಲ್ ಆರ್ಟ್ರಿ ಅಂತ ಹೇಳ್ತೀವಿ, ಅದಲ್ಲಿ ಥೈ ಮಸಲ್ಸಲ್ಲಿ ಮಾತ್ರ ನೋವು ಇರ್ತದೆ. ಹಾಗೆ ಇನ್ನೂ ಕೆಳಗಡೆ ಹೋಗಿ ಮಂಡಿಗಿಂತ ಕೆಳಗೆ ಹೋದರೆ ಪಾಪ್ಲಿಟಲ್ ಆರ್ಟ್ರಿ ಅಂತ ಹೇಳ್ತೀವಿ, ಟಿಬಿಯಲ್ ಆರ್ಟ್ರಿ ಅಲ್ಲಿ ಬ್ಲಾಕ್ ಇದ್ದರೆ ಕಾಫ್ ಮಸಲ್ಸ್ ಇಲ್ಲ ಫುಟ್ಟಲ್ಲಿ ಪೇನ್ ಬರ್ತದೆ. ಸೊ ಕ್ರಮೇಣವಾಗಿ ಎಲ್ಲೆಲ್ಲಿ ಬ್ಲಾಕ್ ಇರ್ತದೆ ಅದು ನಾವು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ, ಇದು ಅಂದರೆ ಕ್ಲಿನಿಕಲ್ ಹಿಸ್ಟ್ರಿ ಕೇಳುವಾಗ ಯಾವ ಲೆವೆಲಲ್ಲಿ ಪೇನ್ ಇರ್ತದೆ ಅದನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ಎಲ್ಲಿ ಬ್ಲಾಕ್ ಇದೆ ಅಂತ. ಬಟ್ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರೀ ಈ ಪೇನ್, ಹೋಗ್ತಾ ಹೋಗ್ತಾ ಗ್ಯಾಂಗ್ರೀನ್ ಆಗ್ಬೋದು, ಡಿಸ್ಕಲರೇಷನ್ ಸ್ಟಾರ್ಟ್ ಆಗ್ತದೆ, ನಾನ್ ಹೀಲಿಂಗ್ ಅಲ್ಸರ್ಸ್, ತುಂಬ ಹೊತ್ತಿನಿಂದ ಅಂದರೆ ವಾಸಿ ಆಗದೇ ಇರುವಂಥ ಗಾಯಗಳಿರ್ತದೆ. ಸೊ ಅದೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಸಮಸ್ಯೆಗಳು ಜಾಸ್ತಿ. ಸರ್, ಈಗ ಏಜ್ ಅನ್ನುವಂಥದ್ದು ಈ ರಕ್ತನಾಳಗಳಿಗೆ ಸಂಬಂಧಪಟ್ಟ ಕಾಯಿಲೆಯಲ್ಲಿ ಹೇಗೆ ಪಾತ್ರ ವಹಿಸ್ತದೆ? ಅಂದರೆ ಓಲ್ಡ್ ಏಜ್ನವರಿಗೆ ಮಾತ್ರ ಬರುವಂಥದ್ದು ಅಥವಾ ಯುವಜನರಲ್ಲಿ ಕಾಣ್ತದ ಅಂತ? ಏಜ್ ಈಗ ಹೇಗೆ ಅಂದರೆ, ಈಗ ಓಲ್ಡ್ ಏಜ್ ಆಗ್ತಾ ಇರುವಂಗೆ ಈ ಆರ್ಟ್ರಿಗಳು ಸ್ಟಿಫ್ ಆಗ್ತಾ ಇರುವಾಗೆ ಈ ಆರ್ಟ್ರಿಗಳಿಗೆ ಬೇರೆ ಬೇರೆ ಟೈಪ್ ಆಫ್ ಕಾಯಿಲೆಗಳು. ಬಟ್ ನಾವೀಗ ನೋಡ್ತಿರೋದಂದರೆ 30s ಆ್ಯಂಡ್ 40s ಈಗ ಮೋರ್ ಡಿಸೀಸಸ್ ಬರ್ತಾ ಇದೆ. ಯಾಕಂದರೆ ಇಟ್ ಇಸ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಈಗ ಲೈಫ್ ಸ್ಟೈಲ್ ಹೇಗೆ ಇದೆ ಅಂದರೆ ಇಟ್ ಆಕ್ಸೆಲರೇಟ್ಸ್ ಇದು ಈಗ ಸ್ಟಿಫ್ನೆಸ್. ಸೊ ಈಗ 60 ಬರುವಂಥ ಕಾಯಿಲೆಗಳು ಈಗ 30-40 ಬರ್ತಾ ಇದೆ. ಸೊ ಅದರಿಂದ ಸಮಸ್ಯೆಗಳು ಜಾಸ್ತಿ. ಬಟ್ ಏಜಲ್ಲಿ ರಿಲೇಷನ್ಸ್ ಇತ್ತೆ, ಆದರೆ ಈಗ ವಾಟ್ ವಿ ಆರ್ ಸೀಯಿಂಗ್ ಇಸ್ ಅರ್ಲಿ ಏಜಲ್ಲಿ ತುಂಬ ಕಾಯಿಲೆಗಳು ಬೇಗ ಬರ್ತಾ ಇದೆ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ, ಮೊದಲು ಯಾರಾದರೂ ಬ್ರದರ್ಸ್ ಇಲ್ಲ ಮದರ್ಗೆ ಯಾರಿಗಾರು ಇದ್ದು ಅಂಥದ್ದು ಇದೆ, ಇದು ಕೂಡ ಮಾಡ್ಬೋದು. ಅದು ಇಟ್ ಇಸ್ ರಿಲೇಟೆಡ್ ಟು ಫ್ಯಾಮಿಲಿ ಕೂಡ. ಸರ್, ಈಗ ಆಧುನಿಕ ಚಿಕಿತ್ಸಾ ವಿಧಾನಗಳನ್ನು ನೋಡೋದಾದರೆ ಸಾಮಾನ್ಯವಾಗಿ ಯಾವ ಚಿಕಿತ್ಸೆಯನ್ನು ಮಾಡಲಾಗ್ತದೆ ಅಂತ? ಈಗ ಇಂಡಿಯಾದಲ್ಲಿ ಈ ಕಾಲಿನಲ್ಲಿ ಬ್ಲಾಕ್ಗಳಿದ್ದ ಸಮಸ್ಯೆಯಲ್ಲಿ ಆ್ಯಂಜಿಯೋಪ್ಲಾಸ್ಟೀಸ್ ಫಸ್ಟ್ ಆ್ಯಂಜಿಯೋಪ್ಲಾಸ್ಟಿ ಅಂದರೆ ಈಗ 70% ಏನಿದೆ ಕೇಸಸ್ಗಳಿಗೆ ಆ್ಯಂಜಿಯೋಪ್ಲಾಸ್ಟಿಯಲ್ಲೇ ನಾವು ಇದು ಮಾಡ್ಬೋದು. ಯಾಕಂದರೆ ಸಣ್ಣ ಬ್ಲಾಕ್ಗಳಿದ್ದರೆ ಒಂದು ಸೊಂಟದಲ್ಲಿ ಒಂದು ಸಣ್ಣ ಗಾಯ ಮಾಡಿ ಒಳಗೆ ಹೋಗಿ ಕ್ಯಾಥೆಟರ್ ಥ್ರೂ ಹೋಗಿ ಸ್ಟೆಂಟನ್ನು ಹಾಕ್ಬೋದು. ಆದರೆ ದೊಡ್ಡ ಗಾಯ ಇದ್ದರೆ, ಅಂದರೆ ದೊಡ್ಡ ಬ್ಲಾಕ್ಗಳು ಕಾಲಲ್ಲಿ ಸುಮಾರು ಬ್ಲಾಕ್ಗಳಿದ್ದರೆ ಅದಕ್ಕೆ ನಾವು ಬೈಪಾಸ್ ಸರ್ಜರಿ ಮಾಡಬೇಕಾಗ್ತದೆ. ಇಂಡಿಯಾದಲ್ಲಿ ಯೂಶ್ವಲಿ 70% ಇಟ್ ಇಸ್ ಆ್ಯಂಜಿಯೋಪ್ಲಾಸ್ಟಿ ಮಾಡ್ಬೋದು. ಉಳಿದಿದ್ದ 30% ಕಾಂಪ್ಲೆಕ್ಸ್ ಲೀಷನ್ ಏನಿರುತ್ತೆ ಅದಕ್ಕೆ ನಾವು ಬೈಪಾಸ್ ಸರ್ಜರಿ ಮಾಡಬೇಕಾಗ್ತದೆ. ಸರ್, ಈಗ ಓಪನ್ ಸರ್ಜರಿ ಅಥವಾ ಏನು ಹೇಳ್ತೀವಿ ತೆರೆದ ಶಸ್ತ್ರಚಿಕಿತ್ಸೆ ಅಥವಾ ಎಂಡೋವ್ಯಾಸ್ಕ್ಯುಲರ್
ಸರ್ಜರಿ ಅಂತ ಹೇಳ್ತೀವಿ, ಅದರ ನಡುವೆ ಏನು ಡಿಫ್ರೆನ್ಸ್ ಅಂತ ಹೇಳ್ಬೋದಾ? ಎಂಡೋವ್ಯಾಸ್ಕ್ಯುಲರ್ ಅಂದರೆ ನಾನು ಹೇಳಿದಾಗೆ ಒಂದು ಸಣ್ಣ ಗಾಯದಲ್ಲಿ ಒಳಗೆ ಕೆಥೆಟರ್ಗಳು ಹಾಕಿ ಒಳಗೆ ಹೋಗಿ ಸ್ಟೆಂಟ್ ಮಾಡುವಂಥದ್ದು ಎಂಡೋವ್ಯಾಸ್ಕ್ಯುಲರ್. ಸೊ ಈ ಅನ್ಯೂರಿಸಮ್ಗಳು ಈಗ ನೀವು ಚಿತ್ರದಲ್ಲಿ ನೋಡ್ತಿರೋ ಅನ್ಯೂರಿಸಮ್ಗಳೆಲ್ಲ 90% ಆಫ್ ದ ಟೈಮ್ಸ್ ಈಗ ನಾವು ಎಂಡೋವ್ಯಾಸ್ಕ್ಯುಲರಲ್ಲೇ ನಾವು ಮಾಡ್ತೀವಿ. ಒಳಗೆ ಹೋಗಿ ಆ ದಪ್ಪ ಆಗಿರೋಂಥ ಸೆಗ್ಮೆಂಟ್ ಒಳಗೆ ಹೋಗಿ ಒಂದು ಸ್ಟೆಂಟನ್ನು ಓಪನ್ ಮಾಡಿ ಡಿಪ್ಲಾಯ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೇನು ಅಂದರೆ ಇದು ಹೊಟ್ಟೆಯಲ್ಲಿ ಓಪನ್ ಮಾಡುವಂಥ ಏನು ನೆಸೆಸಿಟಿ ಇರೋದಿಲ್ಲ. ಸೊ ಇಟ್ ಈಸ್ ಜಸ್ಟ್ ಒಂದು 5 mm ಗಾಯ ಮಾಡಿಕೊಂಡು ಒಳಗೆ ಹೋಗಿ ಸ್ಟೆಂಟನ್ನು ಡಿಪ್ಲಾಯ್ ಮಾಡ್ಬೋದು. ಸೊ ಎನ್ಯೂರಿಸಮ್ಗಳಲ್ಲಿ 90% ಇದಾಗ್ತದೆ. ಕಾಲಿನ ರಕ್ತನಾಳಗಳಲ್ಲಿ ಅಕಸ್ಮಾತ್ ಬ್ಲಾಕ್ಗಳಿದ್ದರೆ ಅದು ಸ್ಟೆಂಟಿಂಗ್ ಅಂದರೆ ಸಣ್ಣ ಇದು ಕೂಡ ಇದು ಕೆಥೆಟರ್ ಹಾಕಿ ಸ್ಟೆಂಟ್ ಒಳಗೆ ಎತ್ಕೊಂಡೋಗಿ ಅದನ್ನು ಬ್ಲಾಕ್ ಓಪನ್ ಮಾಡ್ಬೋದು. ಬಟ್ ಲಾಂಗ್ ಸೆಗ್ಮೆಂಟ್ ಅಂದರೆ ಓಪನ್ ಮಾಡಬೇಕಂದ್ರೆ ಈಗ ಇಂಥ ಅನ್ಯೂರಿಸಮ್ಗಳು ಅಬ್ಡಾಮಿನಲ್ಲಿ ಓಪನ್ ಮಾಡಬೇಕು, ದೊಡ್ಡ ಗಾಯ ಆಗ್ತದೆ, ಹಾಸ್ಪಿಟಲ್ ಸ್ಟೇ ಇನ್ಕ್ರೀಸ್ ಆಗ್ತದೆ. ಯೂಶ್ವಲಿ ಈ ಸ್ಟೆಂಟ್ ಗ್ರಾಫ್ಟ್ ಹಾಗೆ ಮಾಡಿದರೆ 2 to 3 ಡೇಸಲ್ಲಿ ಡಿಸ್ಚಾರ್ಜ್ ಆಗ್ತದೆ. ಬಟ್ ಓಪನ್ ಮಾಡಿ ಮಾಡೋದಲ್ಲಿ 7 to 8 ಡೇಸ್ ಹಾಸ್ಪಿಟಲೈಸೇಷನ್ ಬೇಕೇ ಆಗ್ತದೆ. ಅರ್ಲಿ ಅಂದರೆ ಬೇಗ ಕೆಲಸಕ್ಕೆ ಹೋಗ್ಬೋದು. ಈಗ ಸ್ಟೆಂಟ್ ಮಾಡಿದರೆ 3-4 ಡೇಸಲ್ಲಿ ಮನೆಗೆ, 2 ವೀಕ್ಸಲ್ಲಿ ವರ್ಕಿಗೆ ಹೋಗ್ಬೋದು. ಬಟ್ ಓಪನ್ ಸರ್ಜರಿಲಿ ಅಟ್ಲೀಸ್ಟ್ 4 ವೀಕ್ಸ್ ತನಕ ನೀವು ಬೇಕಾಗ್ತದೆ ಇದು ಮಾಡಲಿಕ್ಕೆ. ಬಟ್ ಡಿಸಿಷನ್ ಯಾವುದು ಓಪನ್ ಮಾಡೋದು ಯಾವುದು ಇದು ಇಟ್ ಇಸ್ ಲೆಫ್ಟ್ ಟು ದ ಡಾಕ್ಟರ್ ಆ್ಯಂಡ್ ದ ಪೇಷಂಟ್ ಸ್ಪೆಸಿಫಿಕ್. ಯಾವ ಕೇಸಿಗೆ ಎಲ್ಲ ಕೇಸಿಗೂ ಮಾಡಲಿಕ್ಕೆ ಆಗೋದಿಲ್ಲ. 70% ಆಫ್ ದ ಟೈಮ್ಸ್ ಸ್ಟೆಂಟ್ ಹಾಕ್ಲಿಕ್ಕೆ ಆಗ್ತದೆ. ಬಟ್ 30% ಕಾಂಪ್ಲೆಕ್ಸ್ ಲೀಷನ್ ಇದ್ದರೆ ಓಪನ್ ಸರ್ಜರಿ ಬೇಕಾಗ್ತದೆ. ಸರ್, ಈಗ ಆನ್ಯೂರಿಸಮ್ ಬಗ್ಗೆ ಮಾತಾಡಿದ್ರಿ. ಅಯೋಟಿಕ್ ಆನ್ಯೂರಿಸಮ್ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ತುಂಬ ಭಯವನ್ನು ಹುಟ್ಟಿಸ್ತದೆ. ಅದಕ್ಕೆ ಏನಾದರೂ ಬೇರೆ ಆಪ್ಷನ್ಸ್ ಇದೆಯಾ ಟ್ರೀಟ್ಮೆಂಟಲ್ಲಿ ಅಂತ? ಅದೇ ಈಗ ನಾನು ಹೇಳಿದಾಗೆ 70% ಆಫ್ ದ ಟೈಮ್ ನಾವು ಓಪನ್ ಮಾಡ್ದೇ ಮಾಡ್ತಾಯಿದ್ದೀವಿ. ಅದು ಎಲ್ಲಿ ಅನ್ಯೂರಿಸಮ್ ಇದ್ದರೂ ಕೂಡ ನಾವು ಅದನ್ನ ಸ್ಟೆಂಟ್ ಗ್ರಾಫ್ಟ್ ಇಲ್ಲ ಡಿಬ್ರಾಂಚಿಂಗ್ ಸರ್ಜರಿ ಅಂತ ಮಾಡಿ ಸಣ್ಣ ಸರ್ಜರಿಯಲ್ಲಿ ವಿ ಕ್ಯಾನ್ ಹ್ಯಾಂಡಲ್ ದಿಸ್ ಲೀಷನ್ಸ್. ಮೊದಲಾದರೆ ಫುಲ್ ಓಪನ್ ಮಾಡಿ ಮಾರ್ಬಿಡ್ ಪ್ರೊಸೀಜರ್ ಸುಮಾರು ಡೆತ್ಗಳಾಗ್ತದೆ. ಬಟ್ ಈಗ ಅದೆಲ್ಲ ಈಗ ಅದು ಹೋಗಿದೆ, ಹಳೆ ಇದೆಲ್ಲ ಹೋಗಿದೆ, ಮೆಥಡ್ಸ್ ಎಲ್ಲ ಹೋಗಿದೆ. ಈಗ ನಾವು ಹೊಸದಾಗಿ ಸ್ಟೆಂಟಿಂಗ್ ಬಂದಾದಮೇಲೆ ಎಲ್ಲ ಇಂಥ ಸರ್ಜರಿಗಳಿಗೆಲ್ಲ ಸ್ಟೆಂಟಿಂಗ್ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಈಗ. ಸೊ ಮೇನ್ ಟ್ರೀಟ್ಮೆಂಟ್ ಇಸ್ ಅಯೋಟಿಕ್ ಸ್ಟೆಂಟ್ ಗ್ರಾಫ್ಟ್ ಅಂತ ಹೇಳ್ತೀವಿ. ಇದು ಬಂದಾದಮೇಲೆ ಇಂಥ ಇದರಲ್ಲಿ ಕಮ್ಮಿ ಆಗಿದೆ, ಡೆತ್ ಆಗುವಂಥದ್ದು ಕಮ್ಮಿ ಆಗಿದೆ ಈಗ. ಸರ್, ಈಗ ನಾವು ತಡೆಗಟ್ಟುವಿಕೆ ಅಥವಾ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋದಾದರೆ ಹೇಗೆ ವ್ಯಾಸ್ಕ್ಯುಲರ್ ರಕ್ತನಾಳಗಳಲ್ಲಾಗುವಂಥ ಈ ರೋಗಗಳನ್ನು ತಡೆಗಟ್ಟುವಂಥದ್ದು ಹೇಗೆ ಅಂತ? ರೋಗಗಳು ಅಂದರೆ ಈಗ ಈಗ ಲೈಫ್ ಸ್ಟೈಲ್ ಮಾಡಿಫೈ ಮಾಡಬೇಕಾಗ್ತದೆ. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ನಾವು ಈಗ ಇಂಡಿಯಾ ಇಸ್ ಅ ಡಯಾಬಿಟಿಸ್ ಕ್ಯಾಪಿಟಲ್. ಈಗ ಓವರ್ 100 ಮಿಲಿಯನ್ ಡಯಾಬಿಟಿಕ್ಸ್ ಇರುವಾಗ ಈ ಡಯಾಬಿಟಿಕ್ಸಿಂದ ಆಗುವಂಥದ್ದು ರಕ್ತನಾಳಗಳಲ್ಲಿ ತುಂಬ ಸಪೂರ ಆಗುವಂಥದ್ದು, ಬ್ಲಾಕ್ಗಳಾಗೋದು ಈ ವೆರಿ ಕಾಮನ್. ಸೊ ಶುಗರ್ನ ಕಂಟ್ರೋಲ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಲೈಫ್ ಸ್ಟೈಲ್ ಮಾಡಿಫೈ ಮಾಡಬೇಕು ಅಂದರೆ. ನೆಕ್ಸ್ಟ್ ಇಟ್ ಈಸ್ ಸ್ಮೋಕಿಂಗ್. ಇಂಡಿಯಾದಲ್ಲಿ ಹೈಯೆಸ್ಟ್ ಯಂಗ್ಸ್ಟರ್ಸ್ ಆರ್ ಗೋಯಿಂಗ್ ಫಾರ್ ಸ್ಮೋಕಿಂಗ್. ಈ ಸ್ಮೋಕಿಂಗ್ ಮಾಡೋದ್ರಿಂದ ಕೂಡ ಈ ಕಾಯಿಲೆಗಳು ಬರುತ್ತೆ. ಸೊ ದೀಸ್ ಆರ್ ದ 2 ಫ್ಯಾಕ್ಟರ್ಸ್, ಅಂದರೆ ಮೇನ್ ಫ್ಯಾಕ್ಟರ್ಗಳು ಡಯಾಬಿಟಿಸ್ ಆ್ಯಂಡ್ ಸ್ಮೋಕಿಂಗ್. ಸೊ ಇದನ್ನು ನಾವು ಕಂಟ್ರೋಲ್ ಮಾಡಿಬಿಟ್ರೆ ದೆನ್ ಇಟ್ ಶುಡ್ ಟೇಕ್ ಕೇರ್ ಆಫ್ ದ ಮೆಜಾರಿಟಿ ಆಫ್ ಇದು. ಅದು ಬಿಟ್ಟರೆ BMI ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟ್ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಯಟ್ ಅಂದರೆ ನೀವು ಡೀಪ್ ಫ್ರೈಡ್ ಜಂಕ್ ಫುಡ್ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕಾಗ್ತದೆ. ಜಂಕ್ ಫುಡ್ ಅವಾಯ್ಡ್ ಮಾಡಿದರೆ ಮೋಸ್ಟ್ ಆಫ್ ದ ಇದು ಇಟ್ ಟೇಕ್ಸ್ ಕೇರ್ ಆಫ್. ಅದು ಬಿಟ್ಟು ಸ್ಕ್ರೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. 40 ಇಯರ್ಸ್ ನಂತರ ಯಾರೇ ಬಂದರೂ ಕೂಡ ಸ್ಕ್ರೀನ್ ಮಾಡೋದು ಒಳ್ಳೆಯದು. ಸರ್, ಈಗ ಒಮ್ಮೆ ಅರ್ಲಿ ಸ್ಟೇಜಲ್ಲಿ ಗೊತ್ತಾಯಿತು ಅನ್ನುವಾಗ ಅದನ್ನು ರಿವರ್ಸ್ ಮಾಡ್ಬೋದಾ ಈ ವ್ಯಾಸ್ಕ್ಯುಲರ್ ರೋಗಗಳನ್ನು? ಯೂಶ್ವಲಿ ಅರ್ಲಿ ಏಜಲ್ಲಿ ಅಂದರೆ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡಿದರೆ ವಿ ಕ್ಯಾನ್ ಪ್ರಿವೆಂಟ್. ಅಂದರೆ ಪ್ರೈಮರಿ ಪ್ರಿವೆನ್ಷನ್ ಅಂದರೆ ಈ ಸರ್ಜರಿ. ಸೆಕೆಂಡ್ರಿ ಪ್ರಿವೆನ್ಷನ್ ಅಂದರೆ ವಿ ಕ್ಯಾನ್ ಪುಟ್ ದೆಮ್ ಆನ್ ಮೆಡಿಸಿನ್ಸ್. ಅದು ವಿಲ್ ಸ್ಲೋ ದ ಡಿಸೀಸ್. ಇದು ಡಿಸೀಸ್ ನಿಲ್ಲೋದಿಲ್ಲ, ಡಿಸೀಸ್ ಕೀಪ್ಸ್ ಆನ್, ಅದು ಪ್ರೋಗ್ರೆಸ್ ಆಗ್ತಾ ಹೋಗ್ತದೆ. ಬಟ್ ಅದನ್ನು ನಾವು ಕಂಟ್ರೋಲಲ್ಲಿ ಅಂದರೆ ಸ್ಲೋ ಮಾಡ್ತಾ ಹೋಗ್ಬೋದು ಈ ಮೆಡಿಸಿನ್ಸ್ ಕೊಟ್ಟು. ಅದು ಸ್ಲೋ ಮಾಡಿದಷ್ಟು ಇವು ಅಂದರೆ ಸುಮಾರು ಟೈಮ್ ಸಿಗ್ತದೆ. ಈಗ ಪ್ರೊಸೀಜರ್ ಮಾಡಿದ ಮೇಲೆ ಕೂಡ ಈಗ ಲೈಫ್ ಲಾಂಗ್ ದೇ ಹ್ಯಾವ್ ಟು ಚೇಂಜ್ ದ ಇದು ಮೆಡಿಸಿನ್ಸ್ ತೊಗೋಬೇಕು, ಶುಗರ್ ಕಂಟ್ರೋಲ್ ಇಡಬೇಕು, ಹ್ಯಾಬಿಟ್ಸ್ ಇದ್ದರೆ ಅದನ್ನು ಸ್ಟಾಪ್ ಮಾಡಬೇಕಾಗ್ತದೆ, ಡಯಟ್ ಚೇಂಜ್ ಮಾಡಬೇಕು, ಎಕ್ಸಸೈಸ್ ಅಟ್ಲೀಸ್ಟ್ 30 minutes ಆಫ್ ಎಕ್ಸಸೈಸ್ ಬೇಕಾಗ್ತದೆ. ಸೊ ದೀಸ್ ಆರ್ ದ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿದ ಮೇಲೆ ಇದು ಸೆಕೆಂಡ್ರಿ ಪ್ರಿವೆನ್ಷನ್. ಇದು ಬೇಕೇ ಬೇಕು. ಸರ್ಜರಿ ಆಗದೇ ಇರಲಿ. ಸೊ ಡಿಸೀಸ್ ಪ್ರೋಗ್ರೆಷನ್ನ ನಾವು ಸ್ಲೋ ಮಾಡಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಬೇಕಾಗ್ತದೆ.
ಸರ್, ಈಗ ನೀವು ಹೇಳಿದ್ರಿ ವೆರಿಕೋಸ್ ವೇನ್ಸ್, ಆ ಪಿಕ್ಚರಲ್ಲಿ ನೋಡುವಾಗಲೂ ನಾವು ನೋಡಿದ್ವಿ ಗೊಂಚಲಾಗಿ ಕಾಣ್ತದೆ ಅಂತೇಳಿ. ಅದನ್ನು ಒಂದು ಖಾಲಿ ಕಾಸ್ಮೆಟಿಕ್ ಇಶ್ಯೂ ಆಗಿ ತಗೊಳ್ಬೋದಾ ಅಥವಾ ಅದು ಮೆಡಿಕಲಿ ಇಂಪಾರ್ಟೆಂಟ್, ಅದನ್ನ ಬಗ್ಗೆ ಹೇಳ್ತೀರಾ? ಇದು ಆ್ಯಕ್ಚುಲಿ ಮೆಡಿಕಲಿ ಇಂಪಾರ್ಟೆಂಟ್. ಇದು ಕಾಸ್ಮೆಟಿಕ್ ಅಂತ ನೋಡಲಿಕ್ಕಿಂತ ಮೆಡಿಕಲ್, ಯಾಕಂದರೆ ಅಲ್ಲಿ ಕ್ಲಾಟ್ಸ್ ಫಾರ್ಮೇಷನ್ ಆಗ್ತದೆ. ಕ್ಲಾಟ್ ಫಾರ್ಮೇಷನ್ ಆದರೆ ಡೀಪ್ ವೇನಲ್ಲಿ ಕ್ಲಾಟ್ ಫಾರ್ಮೇಷನ್ ಆದರೆ ಅದು ಲಂಗ್ಸಿಗೆ ಹೋಗಿ ಪಲ್ಮನರಿ ಥ್ರಾಂಬೆಂಬಾಲಿಸಮ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್. ಸೊ ಅದು ಅರ್ಲಿ ಟ್ರೀಟ್ ಮಾಡೋದಲ್ಲಿ ಭಾಳ ಇದಿದೆ. ಈಗ ನಾವು ಮೊದಲಾದರೆ ಸರ್ಜರಿ ಮಾಡಿ ವೇನ್ ಸ್ಟ್ರಿಪ್ಪಿಂಗ್ ಅಂತೆಲ್ಲ ಮಾಡ್ತೇವೆ, ಅದು ಇಟ್ ಈಸ್ ಅಬ್ಸಲ್ಯೂಟ್. ನಾವು ಇದು ಯಾರು ಈಗ ಮಾಡೋದಿಲ್ಲ. ಈಗ ಲೇಟೆಸ್ಟಾಗಿ ಸುಮಾರು ಇದು ವ್ಯತ್ಯಾಸದ ಅಂದರೆ ಸುಮಾರು ಟ್ರೀಟ್ಮೆಂಟ್ಗಳು ಬಂದಿದೆ. ಈಗ RFA ಅಂತ ಹೇಳ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆಗಿರ್ಬೋದು, ಈಗ ಲೇಸರ್ ಅಬ್ಲೇಷನ್ ಆಗಿರ್ಬೋದು, ಗ್ಲೂ ಹಾಕಿ ಇದು ಮಾಡ್ಬೋದು, ಮತ್ತು ಸ್ಕ್ಲಿರೋಥೆರಪಿ ಅಂತ ಮಾಡ್ತೀವಿ. ಸೊ ದೆರ್ ಆರ್ ಮೆನಿ ಆಪ್ಷನ್ಸ್ ಅವೈಲೇಬಲ್. ಮೊದಲಿನ ಥರ ಸ್ಟ್ರಿಪ್ಪಿಂಗ್ ಅದು ಮಾಡೋದಿಲ್ಲ ಈಗ. ಆ್ಯಂಡ್ ಇದಲ್ಲೆಲ್ಲ ಭಾಳ ಸಣ್ಣ ಗಾಯದಲ್ಲಿ, ಸಣ್ಣ ಅಂದರೆ ಒಂದು ಕೆಥೆಟರ್ ಹೋಗುವಷ್ಟು, ಹಾರ್ಡ್ಲಿ 1 mm ಗಾಯ ಇರ್ತದೆ. ಸೊ ಆ ವೇನ್ ಥ್ರೂ ನಾವು ಒಂದು ಕೆಥೆಟರ್ನ ಒಳಗಡೆ ಪಾಸ್ ಮಾಡಿ, ಅಂದರೆ ಹೈ ಫ್ರೀಕ್ವೆನ್ಸಿ ರೇಡಿಯೋ ಫ್ರೀಕ್ವೆನ್ಸಿಲಿ ಅಬ್ಲೇಟ್, ಅಂದರೆ ಅದು ಹೀಟ್ಗೆ ಅದನ್ನು ಕರಗಿಸ್ತಾ ಬರ್ತಾ ಇರ್ತೀವಿ. ಸೊ ವಾಟ್ ಎವರ್ ವೇನ್ ಅದು ಓಪನ್ ಇರುತ್ತೆ ಅದು ಕ್ಲೋಸ್ ಆಗಿ ಅದು ಅಂಟು ಬಿಡುತ್ತೆ ಆ ಹೀಟಿಗೆ. ಸೊ ಕ್ರಮೇಣವಾಗಿ ಅದು ಮೇಲ್ಗಡೆಯಿಂದ ಅಂದರೆ ಮೇಲೆ ಗ್ರಾಯಿನಿಂದ ಸ್ಟಾರ್ಟ್ ಮಾಡ್ತೀವಿ. ಗ್ರಾಯಿನಿಂದ ಸ್ಟಾರ್ಟ್ ಮಾಡಿ ಕಾಲಿನ ಕೆಳಗಡೆ ತನಕ ಅದನ್ನು ಪ್ರೊಸೆಸ್ನ ಮಾಡ್ತಾ ಹೋಗ್ತೀವಿ. ಲೇಸರ್ ಕೂಡ ಹಾಗೆ. ಲೇಸರ್ ಅಂದರೆ ಟಿಪ್ಪಲ್ಲಿ ಲೇಸರ್ ಇರ್ತದೆ. ಸೊ ಆ ಹೀಟಿನಲ್ಲಿ ಅದು ಬರ್ನ್ ಆಗ್ತಾ ಹೋಗ್ತದೆ. ಈಗ ಹೊಸದು ಬಂದಿರೋದು ಗ್ಲೂ ಅಂದರೆ ಈಗ ಒಂದು ಗ್ಲೂ ಅಂದರೆ ಮೆಡಿಕಲಿ ಇದು ಗ್ಲೂನ ಒಳಗಡೆ ಹಾಕಿ ಅದನ್ನು ವೇನ್ನ ಕೊಲಾಪ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಆ ವೇನ್ ಕೊಲಾಪ್ಸ್ ಆದರೆ ಅದರಲ್ಲಿ ಏನು ಬ್ಲಡ್ ನಿಲ್ಲುವುದಿಲ್ಲ. ಸೊ ಅದು ಮಾಡ್ಬೋದು. ಪರ್ಫರೇಟರ್ಸ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಒಂದು ಗುಳ್ಳೆಗಳ ಥರ ಒಂದೊಂದು ಜಾಗದಲ್ಲಿ ಇರ್ಬೋದು. ಸೊ ಅದಕ್ಕೆ ಡೈರೆಕ್ಟಾಗಿ ನಾವು ಸ್ಕ್ಲಿರೋಸೆಂಟ್ ಅಂತ ಇಂಜೆಕ್ಟ್ ಮಾಡ್ಬೋದು. ಸೊ ಈಗ ಓಪನ್ ಮಾಡಿ ಮಾಡೋದು ಅಂತ ಯಾವುದೂ ಇಲ್ಲ, ಎಲ್ಲ ಮಿನಿಮಲ್ ಇನ್ವೆಸಿವಲ್ಲಿ ಆಗುವಂಥ ಪ್ರೊಸೀಜರ್ಗಳು. ವ್ಯಾಸ್ಕ್ಯುಲರ್ ಸರ್ಜರಿ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ NABH ಮತ್ತು ISO ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ, 200 ಹಾಸಿಗೆಗಳ ಸೌಲಭ್ಯ, ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್, ಡಯಾಲಿಸಿಸ್ ಸಪೋರ್ಟ್, CT ಮತ್ತು MRI ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಔಷಧಾಲಯ, ದಿನದ 24 ಗಂಟೆ ತುರ್ತು ಸೇವೆ, ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ. ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, KSRTC ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಸರ್, ನೀವು ಆನ್ಯೂರಿಸಮ್ ಬಗ್ಗೆ ಮಾತಾಡಿದ್ರಿ. ಸೊ ಆನ್ಯೂರಿಸಮ್ ಸರ್ಜರಿ ಬಗ್ಗೆ ಸ್ವಲ್ಪ ಕೂಲಂಕಷವಾಗಿ ಹೇಳ್ಬೋದಾ? ಅನ್ಯೂರಿಸಮ್ ಸರ್ಜರಿ ಅಂದರೆ ಈ ಡಿಪೆಂಡ್ಸ್, ಈಗ ಯಾವ ಲೆವೆಲಲ್ಲಿ ಅನ್ಯೂರಿಸಮ್ ಇದೆ ಅಂತ ಅದ್ರ ಬಗ್ಗೆ ಇದು ಮಾಡಬೇಕು. ಸೊ ನಾನು ಮೊದಲು ಹೇಳಿದಾಗೆ ಅನ್ಯೂರಿಸಮ್ ಅಂದರೆ ಒಂದು ಅಯೋಟಾದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು. ಅಂದರೆ ಈಗ ಹಾರ್ಟಿನಿಂದ ಮೇಲೆ ಬರುವಂಥದ್ದು ಮೇನ್ ಆರ್ಟ್ರಿ ಅಯೋಟಾದಿಂದ ಇಡೀ ಶರೀರಕ್ಕೆ ರಕ್ತ ಸಂಚಾರ ಹೋಗ್ತದೆ. ಸೊ ಅಸೆಂಡಿಂಗ್ ಅಯೋಟ, ಇದು ಅಯೋಟದಲ್ಲಿ ಡಿಫ್ರೆಂಟ್ ಪಾರ್ಟ್ಗಳಿದೆ. ಅಸೆಂಡಿಂಗ್ ಅಯೋಟ, ಆರ್ಚ್ ಆಫ್ ಅಯೋಟ, ಡಿಸೆಂಡಿಂಗ್ ಅಯೋಟ, ಅಬ್ಡಾಮಿನಲ್ ಅಯೋಟ ಮತ್ತು ಕಾಲಿಗೆ ಹೋಗುವಂಥ ರಕ್ತನಾಳಗಳು. ಸೊ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಅಂದರೆ ಅದರಲ್ಲಿ ಅಂದರೆ ಓಪನ್ ಸರ್ಜರಿ ಮಾಡೋದು ಟೆಕ್ನಿಕ್ ಡಿಫ್ರೆಂಟ್ ಆಗ್ತದೆ. ಈಗ ಹಾರ್ಟಿನ ಮೇಲ್ಗಡೆ ಏನಾದರೂ ಇದ್ದಿದ್ರೆ ಅದನ್ನು ನಾವು ಬೆಂಟಾಲ್ ಪ್ರೊಸೀಜರ್ ಅಂತ ಹೇಳ್ತೀವಿ. ನಾವು ವಾಲ್ ರೀಪ್ಲೇಸ್ಮೆಂಟ್ ಜೊತೆ ಸೊ ವಾಲ್ ರೀಪ್ಲೇಸು ಮಾಡ್ತೀವಿ. ಕೊರೋನರಿ ಆರ್ಟ್ರಿ, ಆ ಹಾರ್ಟಿಗೆ ಹೋಗುವಂಥ ರಕ್ತನಾಳಗಳು ಅದನ್ನು ಆ ಗ್ರಾಫ್ಟ್ ಮೇಲೆ ಹಾಕ್ತೀವಿ. ಸೊ ಅದು ಗ್ರಾಫ್ಟ್ ಮೇಲೆ ಹಾಕಿ ಅದನ್ನು ನಾವು ಮೇನ್ ಅಯೋಟಾಗೆ ಕನೆಕ್ಟ್ ಮಾಡ್ತೀವಿ. ಸೊ ಅದು ಬೆಂಟಾಲ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಅದು ಅಲ್ಲಿಂದ ಸ್ಟಾರ್ಟ್. ನೆಕ್ಸ್ಟ್ ಟೋಟಲ್ ಆರ್ಚ್ ರೀಪ್ಲೇಸ್ಮೆಂಟ್ ಅಂತ. ಸೊ ಬ್ರೈನಿಗೆ ಹೋಗೋ ರಕ್ತನಾಳಗಳಿರ್ಬೋದು, ಕೈಗೆ ಹೋಗುವಂಥ ರಕ್ತನಾಳ, ಅದನ್ನೆಲ್ಲ ಈ ಗ್ರಾಫ್ಟ್ ಮೇಲೆ ಹಾಕಿ ಸೊ ಟೋಟಲ್ ಆರ್ಚ್ ರೀಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಇಲ್ಲಾಂದರೆ ಈಗ ನಾನು ಮೊದಲೇ ಹೇಳಿದಾಗೆ ಹೈಬ್ರಿಡ್ ಪ್ರೊಸೀಜರ್, ಈಗ ಸ್ಟೆಂಟ್ ಗ್ರಾಫ್ಟ್ ಮಾಡೋಕ್ಕಿಂತ ಮುಂಚೆ ಈ ಬ್ರೈನಿಗೆ ಹೋಗೋ ರಕ್ತನಾಳ ಮತ್ತು ಕೈಗಳಿಗೆ ಹೋಗೋ ರಕ್ತನಾಳಗಳನ್ನ ನಾವು ಡಿಬ್ರಾಂಚಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಡಿಸ್ಕನೆಕ್ಟ್ ಮಾಡಿ ಒಂದು ಸೈಡ್ ಆರ್ಟ್ರಿಗೆ ಕನೆಕ್ಟ್ ಮಾಡಿಬಿಡ್ತೀವಿ. ಸೊ ನಾರ್ಮಲ್ ಏನು ಫ್ಲೋ ಹೋಗ್ತಾಯಿದೆ ಅದನ್ನು ಮೇಂಟೈನ್ ಮಾಡ್ತೀವಿ. ಅದು ಬಿಟ್ಟು
ಹೈಬ್ರಿಡಲ್ಲಿ ಸ್ಟೆಂಟ್ ಗ್ರಾಫ್ಟಿಂಗ್. ಸೊ ಸ್ಟೆಂಟ್ ತೊಗೊಂಡು ಹೋಗಿ ಅಲ್ಲಿಗೆ ಸ್ಟೆಂಟ್ ಹಾಕಿ ಬಿಡ್ಬೋದು. ಸೊ ಬ್ರೈನ್ಗೆ ಹೋಗೋ ರಕ್ತನಾಳ ಆರ್ಟಿಫಿಷಿಯಲ್ ಆಗಿ ನಾವು ಡೈವರ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ಅಲ್ಲಿಗೆ ಅದು ಕ್ರಮೇಣವಾಗಿ ನಾರ್ಮಲ್ ಏನು ಹೋಗ್ತಾ ಇತ್ತು ಫ್ಲೋ ಅದು ಕ್ರಮೇಣವಾಗಿ ಹೋಗ್ತದೆ. ಬಟ್ ಓನ್ಲಿ ಥಿಂಗ್ ಇಸ್ ನಾವು ಅದನ್ನ ರೀರೂಟ್ ಮಾಡೋದಾಗಿ. ನೆಕ್ಸ್ಟ್ ಅದು ಬಿಟ್ಟರೆ ನೆಕ್ಸ್ಟು ಸೆಂಡಿಂಗ್ ಔಟ್ ಟೋಟಲ್ ಎಲಿಫೆಂಟ್ ಟ್ರಂಕ್ ಅಂತ ಹೇಳ್ತೀವಿ. ಸೊ ಬ್ರೈನಿಗೆ ಹೋಗೋ ರಕ್ತನಾಳ ಎವ್ರಿಥಿಂಗ್ ಫ್ರಮ್ ದ ಆರ್ಚಿಂದ ಕೆಳಗಡೆ ಹೋಗುವಂಥ ರಕ್ತನಾಳ ಎಲ್ಲ ಅದನ್ನು ರೀಪ್ಲೇಸ್ ಮಾಡ್ಬೋದು. ಸೊ ಈ ಪ್ರಾಬ್ಲಮ್ ಏನಂದರೆ ಇಟ್ ಇಸ್ ಈ ಮೇನ್ ರಕ್ತನಾಳ ವಿ ಆರ್ ಕ್ಲ್ಯಾಂಪಿಂಗ್ ದ ಆರ್ಟ್ರಿ ಆ್ಯಂಡ್ ಡೂಯಿಂಗ್ ಇಟ್. ಸೊ ಇಡೀ ಶರೀರಕ್ಕೆ ಹೋಗೋ ರಕ್ತನಾಳಗಳನ್ನು ನಾವು ಸ್ಟಾಪ್ ಮಾಡಬೇಕು. ಸೊ ಅದನ್ನು ನಾವು ಸಮ್ಟೈಮ್ಸ್ ನಾವು ಪಂಪ್ ಅಂತ ಈಗ ಹಾರ್ಟ್ ಲಂಗ್ ಮಿಷಿನ್ ಅಂತ ಹೇಳ್ತೇವೆ. ಸೊ ಹಾರ್ಟ್ ಮತ್ತು ಲಂಗದು ಫಂಕ್ಷನ್ ಏನಿದೆ ಆ ಮಿಷಿನ್ ಮಾಡ್ತದೆ. ಸೊ ಅದರಲ್ಲಿ ಹಾಕಿ ಕೂಡ ಮಾಡ್ತೀವಿ. ಸೊ ತುಂಬ ಹೈ ರಿಸ್ಕ್ ಪ್ರೊಸೀಜರ್ ಆದರೆ ಅದನ್ನು ಪಂಪಿಗೆ ಹಾಕಿ ಮಾಡುವಂಥದ್ದು ನಮ್ಮ ಯೂಶ್ವಲ್ ಆಗಿ ನಾವು ಮಾಡ್ತೀವಿ. ಅದು ಬಿಟ್ಟರೆ ಇನ್ನು ಉಳಿದಿದ್ದು ಥೊರಾಸಿಕ್ ಅಯೋಟಾ ಮತ್ತು ಅಬ್ಡಾಮಿನಲ್ ಅಯೋಟಾ. ಅಬ್ಡಾಮಿನಲ್ ಅಯೋಟಾ ಅಂದರೆ ಕಿಡ್ನಿಗಳ ಕೆಳಗಡೆದು ಭಾಳ ಸುಲಭ ಮಾಡಲಿಕ್ಕೆ. ಅದು ಗ್ರಾಫ್ಟ್ ಹಾಕಿ ಒಂದು ಡ್ಯಾಕ್ರಾನ್ ಮೆಟೀರಿಯಲಲ್ಲಿ ಗ್ರಾಫ್ಟ್ಗಳು ಬರ್ತದೆ. ಸೊ ಕಿಡ್ನಿನ ಕೆಳಗಡೆಗೆ 2 ಕಾಲಿಗೆ ಹೋಗುವಂಥ ರಕ್ತನಾಳಗಳಿಗೆ ನಾವು ಬೈಫರ್ಕೇಟೆಡ್ ಗ್ರಾಫ್ಟ್ಸ್ಗಳು ಹಾಕ್ಬೋದು. ಸೊ ಅದ್ರ ಮೇಲೆ ಏನು ನಾವು ಓಪನ್ ಮಾಡಿರ್ತೀವೋ ಅದನ್ನು ನಾವು ಕ್ಲೋಸ್ ಮಾಡಿ ಅದ್ರ ಮೇಲೆ ನಾವು ಕವರ್ ಮಾಡಿಬಿಡ್ತೀವಿ. ಸೊ ಇಟ್ ಟೇಕ್ಸ್ ಕೇರ್ ಆಫ್ ಮೆನಿ ಥಿಂಗ್ಸ್. ಆದರೆ ಕಿಡ್ನಿಗಿಂತ ಮೇಲ್ಗಡೆ ಎಕ್ಸ್ಪೋಷರ್ ಭಾಳ ಕಷ್ಟ. ಸೊ ಇಟ್ ಈಸ್ ಅಂದರೆ ತುಂಬ ಹೈ ರಿಸ್ಕ್ ಪ್ರೊಸೀಜರ್ಗಳಿದೆಲ್ಲ. ಸೊ ಇದಕ್ಕೆ ಸೆಲ್ ಸೇವರ್ಗಳು ಬೇಕಾಗ್ತದೆ, ಹಾರ್ಟ್ ಲಂಗ್ ಮಿಷಿನ್ಗಳ ಅವಶ್ಯಕತೆ ಇರ್ತದೆ. ಸೊ ಅಂದರೆ ಹೋಗ್ತಾ ಅಂದರೆ ವಿ ಡೂ ಆಲ್ ಸಾರ್ಟ್ಸ್ ಆಫ್ ಸರ್ಜರಿ, ಬಟ್ ರಿಸ್ಕ್ ಇನ್ಕ್ರೀಸಸ್ ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಆಫ್ ದ ಇದು. ಆದರೆ ಈಗ ಓಪನ್ ಸರ್ಜರಿಗಿಂತ ಎಂಡೋವಾಸ್ಕುಲರ್ ಬಂದಮೇಲೆ ಭಾಳ ಸುಲಭ ಆಗಿದೆ. ಈಗ ಹಾರ್ಡ್ಲಿ ಒಂದು 5 ಸೆಂಟಿಮೀಟರ್ದು ಒಂದು ಇನ್ಸೆಷನಲ್ಲಿ ಇಡೀ ಅಯೋಟನ್ನು ನಾವು ಟ್ಯಾಕಲ್ ಮಾಡ್ಬೋದು. ಮೊದಲೆಲ್ಲ ಓಪನ್ ಸರ್ಜರಿಗೆ ಯೂಶ್ವಲ್ ಆಗಿ ಆ್ಯನ್ಯೂರಿಸಮ್ಗಳಿದ್ದರೆ ಓಪನ್ ಸರ್ಜರಿನೇ. ಈಗ 70 to 80% ಆಫ್ ದ ಟೈಮ್ ಎಂಡೋವಾಸ್ಕುಲರಲ್ಲಿ ನಾವು ಇದನ್ನು ಟ್ಯಾಕಲ್ ಮಾಡ್ಬೋದು. ಸರ್, ಆನ್ಯೂರಿಸಮ್ ಸರ್ಜರಿ ಆಯಿತು, ಇನ್ನೊಂದು ನಾವು ಕೇಳುವಂಥದ್ದು ಕೆರೋಟಿಡ್ ಸರ್ಜರಿ ಬಗ್ಗೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಕೆರೋಟಿಡ್ ಅಂದರೆ ಈ ಕೆರೋಟಿಡ್ ಆರ್ಟ್ರಿ ಅಂದರೆ ಈ ಆರ್ಚಿನಿಂದ ಬರುವಂಥ 2 ಸೈಡ್ಗೆ ಲೆಫ್ಟ್ ಆ್ಯಂಡ್ ರೈಟ್ ಕೆರೋಟಿಡ್ ಅಂತ ಹೇಳ್ತೀವಿ. ಅದು ಬ್ರೈನಿಗೆ ಸರ್ಕ್ಯುಲೇಟ್ ಮಾಡುತ್ತೆ. ಸೊ ಅಲ್ಲಿ ಹೋಗಿ ಆ ಸರ್ಕಲ್ ಆಫ್ ವಿಲ್ಲೀಸ್ ಅಂತ ಇದೆ, ಅಲ್ಲಿಗೆ ಅದು ಆರ್ಚ್ ಅದು. ಸೊ ಈ ಆರ್ಚಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಈಗ ಒಂದು ಸೈಡಲ್ಲಿ ಬ್ಲಾಕ್ ಆಯಿತು ಅಂದರೆ ಇನ್ನೊಂದು ಸೈಡ್ ನಾರ್ಮಲ್ ಇದ್ದರೆ ಏನೂ ಆಗೋದಿಲ್ಲ. ಸೊ 2 ಸೈಡಲ್ಲಿ ಬ್ಲಾಕ್ ಇರುವಾಗ ಸಮ್ಟೈಮ್ಸ್ ಅದು ಕ್ಯಾಲ್ಶಿಯಮ್ ತುಂಬ ಜಾಸ್ತಿ ಇರ್ತದೆ. ಸೊ ನಾವು ಅದನ್ನು ತೆಗಿಬೇಕಾಗ್ತದೆ. ನಾವು ಕೆರೋಟಿಡ್ ಎಂಡಾಟ್ರೆಕ್ಟಮಿ ಅಂತ ಹೇಳ್ತೀವಿ. ಸೊ ಬ್ರೈನಿಗೆ ಹೋಗೋ ರಕ್ತನಾಳದ ಓಪನ್ ಮಾಡಿ ಆ ಕ್ಯಾಲ್ಶಿಯಮ್ ಏನು ತುಂಬಿದೆ, ಪ್ಲಾಕ್ ಏನು ತುಂಬಿದೆ ಅದನ್ನು ತೆಗೆದು ಅದರ ಮೇಲೆ ಐದರ್ ವೇನ್ ಪ್ಯಾಚ್ ಹಾಕಿ ಇಲ್ಲ ಒಂದು ಗ್ರಾಫ್ಟ್ ಹಾಕಿ ಅದನ್ನು ರಿಪೇರ್ ಮಾಡುವಂಥದ್ದು. ಬಟ್ ಅದಕ್ಕೆ ಅದು ಅದರ್ ಸೈಡ್ ಆರ್ಟ್ರಿಗಳು ನಾರ್ಮಲ್ ಇರಬೇಕು. ಸಮ್ಟೈಮ್ಸ್ ಸ್ಟೆಂಟ್ ಹಾಕಿ ಕೂಡ ಒಂದು ಮಾಡಲಿಕ್ಕೆ ಆಗ್ತದೆ. ಬ್ಲಾಕ್ ಆಗಿ ಒಂದು ಸೈಡ್ ಬ್ಲಾಕ್ ಆಗಿದ್ದರೆ ಅದನ್ನು ಸ್ಟೆಂಟ್ ಮಾಡ್ಬೋದು. ಬಟ್ ಇಟ್ ಈಸ್ ಅ ಹೈ ರಿಸ್ಕ್ ಪ್ರೊಸೀಜರ್. ಅಟ್ಲೀಸ್ಟ್ ಒಂದು 5 to 6% ಚಾನ್ಸಸ್ ಆಫ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರ್ತದೆ. ಬಟ್ 100% ಸ್ಟ್ರೋಕ್ಕಿಂತ 5 to 6% ಚಾನ್ಸಸ್ ತಗೊಂಡು ಮಾಡುವಂಥದ್ದು ಇದು ಇಟ್ ಈಸ್ ಅ ವೆರಿ ಗುಡ್ ಆಪ್ಷನ್ ಅಂತ ಹೇಳ್ತೀವಿ. ಸರ್, ಈಗ ಒಬ್ಬ ರೋಗಿಗೆ ತನಗೆ ವ್ಯಾಸ್ಕ್ಯುಲರ್ ರೋಗ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅಂದರೆ ರಕ್ತನಾಳಗೆ ಸಂಬಂಧಪಟ್ಟಂಥ ರೋಗಗಳು ಬಂದಿದೆ ಅಂತ ಹೇಗೆ ಗೊತ್ತಾಗಬೇಕು? ಅದೇ ನಾನು ಮುಂಚೆ ಮೊದಲು ಹೇಳಿದಾಗೆ, ಈಗ ಕಾಲು ನೋವು ಸ್ಟಾರ್ಟಿಂಗಲ್ಲಿ ಸಿಂಪಲ್ ಅಂದರೆ ಈಗ ನಡೆಯುವಾಗ ನೋವು ಬರ್ತದೆ. ಹೋಗ್ತಾ ಹೋಗ್ತಾ ನೋವು ಜಾಸ್ತಿ ಆಗ್ತದೆ. ರೆಸ್ಟಲ್ಲಿ ಕೂಡ ನೋವು ಬರುವಂಥ ಚಾನ್ಸಸ್ ಇರ್ತದೆ. ಸೊ ಇಫ್ ಅನ್ಟ್ರೀಟೆಡ್ ಈಗ ಮಲಗೋಕ್ಕೂ ಆಗೋದಿಲ್ಲ, ಕಾಲು ಹಿಡ್ಕೊಂಡು ಕೂತಿರ್ತಾರೆ. ಲಾಸ್ಟ್ ಸ್ಟೇಜಸ್ಸಲ್ಲಿ ಕಾಲು ಹಿಡ್ಕೊಂಡು ಕೂತಿರ್ತಾರೆ. ಸೊ ಗಾಯ ಗುಣ ಆಗೋದಿಲ್ಲ. ಸೆಕೆಂಡ್ ಇದು ಒಂದು ಅಲ್ಸರ್ ಆದರೆ ಈಗ ಒಂದು ಗಾಯ ಆದರೆ ಯೂಶ್ವಲಿ ಒಂದು 1 ವೀಕಲ್ಲಿ ಗುಣ ಆಗ್ತದೆ. ಇವ್ರಿಗೆ ಮಿನಿಮಮ್ ಒಂದು 1 month 2 months ಆದ್ರೂ ಆ ಗಾಯ ಗುಣ ಆಗೋದಿಲ್ಲ. ಸೊ ಇನ್ಫೆಕ್ಷನ್ ಆಗುತ್ತೆ, ಗಾಯ ಹಾಗೆ ಉಳಿದಿರುತ್ತೆ. ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಅದು ಸರಿ ಆಗೋದಿಲ್ಲ. ಬಿಕಾಸ್ ಬ್ಲಡ್ ಸಪ್ಲೈ ಕಮ್ಮಿ ಇರ್ತದೆ, ಹೀಲಿಂಗ್ ಕೂಡ ಕಮ್ಮಿ ಆಗ್ತದೆ. ಸೊ ಆ ಬ್ಲಡ್ ಸಪ್ಲೈ ನಾವು ರಿಸ್ಟೋರ್ ಮಾಡೋ ತನಕ ಈ ಗಾಯ ಗುಣ ಆಗೋದಿಲ್ಲ. ಸೊ ಸೆಕೆಂಡ್ ಥಿಂಗ್ ಅದು. ನೆಕ್ಸ್ಟ್ ಗ್ಯಾಂಗ್ರೀನ್ ಆಗುತ್ತೆ. ಅಂದರೆ ಎಲ್ಲಿಂದಾದ್ರು ಇಟ್ ಕ್ಯಾನ್ ಬಿ ಎಂಬೋಲಿಕ್ ಅಂತ ಹೇಳ್ಬೋದು, ಕಾರ್ಡಿಯೋ ಎಂಬೋಲಿಕ್ ಅಂತ. ಇಲ್ಲಿ ಹಾರ್ಟಲ್ಲಿ ಏನಾದರೂ ಥ್ರಾಂಬಸ್ ಏನಾದರೂ ಇದೆ, ಕ್ಲಾಟ್ಗಳೇನಾದರೆ ಅದು ಬ್ಲಡ್ಡಲ್ಲಿ ಹೋಗಿ ಅಲ್ಲಿ ಬ್ಲಾಕ್ ಮಾಡೋಂಥ ಚಾನ್ಸಸ್ ಇರ್ತದೆ. ಸೊ ಅಂಥ ಟೈಮಲ್ಲಿ ಅದೇ ಹೇಳೋಲ್ಲ, 6 hours ಟೈಮ್ ಇರ್ತದೆ. ಆ 6 hours ಟೈಮ್ ಒಳಗಡೆ ಬಂದರೆ ರಿಸಲ್ಟ್ಸ್ ಆರ್ ಗುಡ್. 6 hours ಜಾಸ್ತಿ ಡಿಲೇ ಮಾಡಿದಷ್ಟು ರಿಸಲ್ಟ್ಸ್ ಆರ್ ಬ್ಯಾಡ್. ಸೊ
ಸೊ ಎಂಬೋಲೆಕ್ಟಮಿ ಅಂತ ಪ್ರೊಸೀಜರ್ ಇರುತ್ತೆ. ಸೊ ಅದಲ್ಲಿ ನಾವು ಓಪನ್ ಮಾಡಿ ಆರ್ಟ್ರಿ ಒಳಗಿರೋ ಕ್ಲಾಟ್ನ ನಾವು ತೆಗಿತೀವಿ. ತೆಗೆದ್ರೆ ಅದು ನಾರ್ಮಲ್ ಫ್ಲೋ ರಿಸ್ಟೋರ್ ಆಗುತ್ತೆ. ಸೊ ಈಗ ನೋಡಿ, ಬೆಳಿಗ್ಗೆಯಿಂದ ನಾರ್ಮಲ್ ಆಗಿರ್ತೀರ, ಸಡನ್ನಾಗಿ ಸಂಜೆ ಆಗುವಾಗ ಕಾಲಿನಲ್ಲಿ ಶೂಟಿಂಗ್ ಪೇಯ್ನ್, ಕಾಲು ನಡಿಲಿಕ್ಕೆ ಆಗ್ತಾಯಿಲ್ಲ, ಕಾಲು ಎತ್ತಲಿಕ್ಕೆ ಆಗ್ತಾಯಿಲ್ಲ, ಕಾಲಲ್ಲಿ ಬಲ ಇಲ್ಲ ಅಂತ ಇದು ಬಂದಾಗ ಇಮಿಡಿಯೇಟ್ ಯಾವತ್ತೂ ವೇಸ್ಟ್ ಮಾಡಬಾರ್ದು ಟೈಮ್. ಯಾಕಂದರೆ ಬಂದ ತಕ್ಷಣ ಆ್ಯಂಜಿಯೋಗ್ರಾಮ್ ಮಾಡಬೇಕಾಗ್ತದೆ. ಆ್ಯಂಜಿಯೋಗ್ರಾಮ್ ಮಾಡಿ ನೋಡಿ ಇಮಿಡಿಯೇಟಾಗಿ ಓಟಿಗೆ ಶಿಫ್ಟ್ ಮಾಡಬೇಕು. ಇದು ಡಿಲೇ ಆದಷ್ಟು ಮಾಂಸಗಳು ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನರ್ವ್ಗಳು ಡ್ಯಾಮೇಜ್ ಆಗ್ತದೆ, ಸೊ ಲಿಂಬ್ ಮೊಬಿಲಿಟಿ ಹೋಗ್ತದೆ. ಸೊ ಅರ್ಲಿ ಎಷ್ಟು ಹಾಸ್ಪಿಟಲ್ ಬರ್ತಾರೋ ಅಷ್ಟು ಒಳ್ಳೆಯದು. ನೆಕ್ಸ್ಟ್ ಗ್ಯಾಂಗ್ರೀನ್ ಆಗಿರುತ್ತೆ. ಗ್ಯಾಂಗ್ರೀನ್ ಆದರೂ ಈ ಪೇಷಂಟ್ಗಳು ಕೂಡ ಹಾಗೆ ಗ್ಯಾಂಗ್ರೀನ್ ಆಗೋ ತನಕ ವೇಟ್ ಮಾಡಬಾರ್ದು. ಈಗ ಪೇನ್ ಇದೆ ಹಾಗಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಬಂದರೆ ವಿ ಕ್ಯಾನ್ ಟ್ರೀಟೆಡ್. ಗ್ಯಾಂಗ್ರೀನ್ ಆದಮೇಲೆ ಇಟ್ ಇಸ್ ಟೋಟಲಾಗಿ ಆ್ಯಂಪುಟೇಷನ್ಗೆ ಹೋಗ್ತದೆ. ಬಟ್ ಇದಲ್ಲೂ ಕೂಡ ವಿ ಕ್ಯಾನ್ ಸೇವ್. ಈಗ ಪ್ರಾಸ್ಥೆಸಿಸ್ ಹಾಕುವಂಥ ಇದು ಬರ್ತದೆ. ಸೊ ನೀವು ಡೈರೆಕ್ಟಾಗಿ ಲಿಂಬ್ ಕಟ್ ಮಾಡಿಬಿಟ್ರೆ ಅದಕ್ಕೆ ಪ್ರಾಸ್ಥೆಸಿಸ್ ಅಂದರೆ ಲೆವೆಲ್ ಆಫ್ ಆ್ಯಂಪುಟೇಷನ್ ಇದು ಡಿಸೈಡ್ ಮಾಡಲಿಕ್ಕೆ, ಈಗ ಅಕಸ್ಮಾತ್ ನಾವೇನಾದರೂ ಬೈಪಾಸ್ ಮಾಡಿ ಲೆವೆಲ್ ಆಫ್ ಆ್ಯಂಪುಟೇಷನ್ ಅನ್ನು ಇನ್ನೂ ಕಮ್ಮಿ ಮಾಡ್ಬೋದು. ಸೊ ಪ್ರಾಸ್ಥೆಸಿಸ್, ಒಳ್ಳೆ ಪ್ರಾಸ್ಥೆಸಿಸ್ ಸಿಗುತ್ತೆ. ಸೊ ಅದೊಂದು ಅಡ್ವಾಂಟೇಜ್. ಆ್ಯಸ್ ಅರ್ಲಿ ಆ್ಯಸ್ ಯು ರೀಚ್ ಹಾಸ್ಪಿಟಲ್ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ. ಡಿಲೇ ಮಾಡಿದಷ್ಟು ಕಾಂಪ್ಲಿಕೇಶನ್ಸ್ ವಿಲ್ ಬಿ ಮೋರ್, ಲಿಂಬ್ ಲಾಸ್ ಜಾಸ್ತಿ ಆಗ್ತದೆ, ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ. ಸರ್, ಈಗ ಡಯಾಲಿಸಿಸ್ ಪೇಷಂಟ್ಗೆ ಎ ವಿ ಫಿಸ್ಟುಲಾ ಅಂತ ಹಾಕ್ತವೆ, ಅದರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೋದಾ? ಎ ವಿ ಫಿಸ್ಟುಲಾ ಅಂದರೆ ಈಗ ಒಂದು ಆರ್ಟ್ರಿನ ಒಂದು ವೇನ್ನ ಒಂದು ಆರ್ಟ್ರಿಗೆ ಕನೆಕ್ಟ್ ಮಾಡೋದು. ಈಗ ಡಯಾಲಿಸಿಸ್ ಮಾಡುವಾಗ ಈಗ ಏನಾಗ್ತದೆ, ಕತ್ತಿನಲ್ಲಿ ನೀವೆಲ್ಲ ನೋಡ್ತೀರಾ ಒಂದು ಕ್ಯಾಥೆಟರ್ ಇರ್ತದೆ. ಸೊ ಆ ಕ್ಯಾಥೆಟರ್ ಲಾಂಗ್ ಟರ್ಮ್ಗೆ ಇಡ್ಲಿಕ್ಕೆ ಆಗೋದಿಲ್ಲ. ಸೊ ಇಟ್ಟ ತಕ್ಷಣ ಅದಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ, ಮೇನ್ ವೇನ್ಗಳಲ್ಲಿ ಬ್ಲಾಕ್ ಆಗೋವಂಥ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಇದನ್ನು ಒಂದು 3 ವೀಕ್ಸ್ ಇಲ್ಲ ಒಂದು 1 ಮಂತ್ ತನಕ ಇಡ್ಬೋದು. ಅದ್ರ ಮೇಲೆ ಇಟ್ಟಾಗ ಇನ್ಫೆಕ್ಷನ್ ರೇಟ್ಗಳು ಹೆಚ್ಚಾಗ್ತದೆ. ಮೇನ್ ಸೆಂಟ್ರಲ್ ವೇನ್ಗಳಲ್ಲಿ ಅಂದರೆ ಥ್ರಾಂಬಸ್ ಅಂದರೆ ಕ್ಲಾಟ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಈ ಎ ವಿ ಫಿಸ್ಟುಲಾ ಅಂತ ಕ್ರಿಯೇಟ್ ಮಾಡೋದು. ಎ ವಿ ಫಿಸ್ಟುಲಾ ಅಂದರೆ ಆರ್ಟಿಫಿಷಿಯಲ್, ಈಗ ವೇನ್ನ ಆರ್ಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಒಂದು ಲೋ ಪ್ರೆಷರ್ ಸಿಸ್ಟಮ್ಗೆ ಒಂದು ಹೈ ಪ್ರೆಷರ್ ಸಿಸ್ಟಮಿಂದ ಒಂದು ಬ್ಲಡ್ ಕಳಿಸ್ಬೇಕು. ಸೊ ಅದು ಕ್ರಮೇಣವಾಗಿ ಅದು ಡೈಲೇಟ್ ಆಗ್ತಾ ಬರುತ್ತೆ, ಈ ವೇನ್ ಡೈಲೇಟ್ ಆಗ್ತಾ ಬರುತ್ತೆ. ಡೈಲೇಟ್ ಆದ ತಕ್ಷಣ ಅದಲ್ಲಿ ವೇನ್ ಕೂಡ ದೊಡ್ಡದಾಗ್ತಾ ಬರುತ್ತೆ. ಸೊ ಅದನ್ನು ನೀಡ್ಲಿಂಗ್ ಮಾಡಲಿಕ್ಕೆ ಆಗ್ತದೆ ಅದಲ್ಲಿ. ಸೊ 2 ನೀಡ್ಲ್ ಹಾಕಿ ಫಿಸ್ಟುಲಾ ಅಂದರೆ ಒಳ್ಳೆ ರಕ್ತ ತಗೊಳ್ತಾರೆ, ಅದನ್ನು ಸರ್ಕ್ಯುಲೇಟ್ ಮಾಡ್ತಾರೆ, ಅದನ್ನು ಅಗೇನ್ ವಾಪಸ್ ಇನ್ನೊಂದು ಚಾನಲಲ್ಲಿ ಇನ್ಲೆಟ್ ಔಟ್ಲೆಟ್ ಅಂತ, ಸೊ ಅದು ಕನೆಕ್ಟ್ ಮಾಡಿ ಇದರಲ್ಲಿ ಫಿಸ್ಟುಲಾಗೆ ಹಾಕ್ಬೋದು. ಸೊ ಇದರಲ್ಲಿ ನಾವು ಸುಮಾರು ಟೈಪ್ ಮಾಡ್ತೀವಿ ನಾವು. ಈಗ ಈ ಫಿಸ್ಟುಲಾ ಈಗ ಕೈಯಲ್ಲಿ ಮಾಡ್ಬೋದು, ಅಬೌವ್ ದ ವ್ರಿಸ್ಟ್, ಎಲ್ಬೋದಲ್ಲಿ ಮಾಡ್ತೀವಿ, ಕಾಲಿನಲ್ಲಿ ಮಾಡ್ಬೋದು. ಸೊ ಡಿಫ್ರೆಂಟ್ ಏರಿಯಾಸಲ್ಲಿ ಮಾಡ್ತೀವಿ. ಸೊ ಇದು ಫಿಸ್ಟುಲಾ ಅಂದರೆ ಇಟ್ ಈಸ್ ಅ ಲೈಫ್ ಲೈನ್ ಫಾರ್ ಅಂದರೆ ಹಿಮೋಡಯಾಲಿಸಿಸ್ ಇರೋರು ಅಂತ, ಈ ಕಿಡ್ನಿ ಫೇಲಿಯರ್ ಆಗಿರೋವಂಥವ್ರು, ಅಂದರೆ ಟ್ರಾನ್ಸ್ಪ್ಲಾಂಟಿಗೆ ಯಾರು ವೆಯ್ಟ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇದು ಇಟ್ ಈಸ್ ಲೈಫ್ ಲೈನ್. ಸೊ ಇದನ್ನು ಲಾಂಗ್ ಟರ್ಮ್ ತನಕ ಯೂಸ್ ಮಾಡ್ಬೋದು. ನಮ್ಮ ಕೆಲವು ಪೇಷಂಟ್ಗಳು ಆಲ್ಮೋಸ್ಟ್ ಈಗ 12-13 ಇಯರ್ಸಿಂದ ಒಂದೇ ಫಿಸ್ಟುಲಾದಲ್ಲಿ ಸುಮಾರು ವರ್ಷಗಳಿಂದ ಅದಲ್ಲೇ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅದಲ್ಲಿ ಕಾಂಪ್ಲಿಕೇಶನ್ ಅಂದರೆ ನೀಡ್ಲಿಂಗಲ್ಲಿ, ಈಗ ಎಲ್ಲಾದರೂ ಹೋಗಿ ಡಯಾಲಿಸಿಸ್ ಮಾಡೋ ಟೈಮಲ್ಲಿ ನೀಡ್ಲಿಂಗಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಅನ್ಯೂರಿಸಮ್ಗಳು ಆಗುವಂಥ ಸಮಸ್ಯೆಗಳು ಬರ್ತದೆ. ಬಟ್ ಲಾಂಗ್ ಟರ್ಮ್ಗೆ ಫಿಸ್ಟುಲಾ ಇಸ್ ಆಲ್ವೇಸ್ ಬೆಟರ್. ಅವರು ಹಿಮೋಡಯಾಲಿಸಿಸ್ ಮಾಡ್ಕೊಳ್ಳಿಕ್ಕೆ ಭಾಳ ಸಹಕಾರಿಯಾಗ್ತದೆ. ಸೊ ಅಕಸ್ಮಾತ್ ಈ ಫಿಸ್ಟುಲಾಗಳು ಫೇಲ್ ಆದರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂದರೆ ಗ್ರಾಫ್ಟ್ ಅಂತ ಹೇಳ್ತೀವಿ ನಾವು. ಆರ್ಟಿಫಿಷಿಯಲ್ ಪೈಪ್ಗಳು ಹಾಕಿ ಅದನ್ನು ಗ್ರಾಫ್ಟ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಅದು ಕೂಡ ನೆಕ್ಸ್ಟ್ ಆಪ್ಷನ್. ಯಾಕಂದರೆ ಇವರು ಈ ಎಷ್ಟು ತನಕ ಈ ಡಯಾಲಿಸಿಸ್ ಮಾಡ್ತಾರೆ ಅಷ್ಟು ತನಕ ಅವರ ಜೀವನ ಇದ್ದಂಗೆ. ಡಯಾಲಿಸಿಸ್ ನಿಲ್ಲಿಸಿದ ತಕ್ಷಣ ಆಕ್ಸೆಸ್ ಫೇಲಿಯರ್ ಆಗೋಗ್ಬಿಟ್ರೆ ಬೇರೆ ಏನು ಆಪ್ಷನ್ ಇರೋದಿಲ್ಲ. ಸೊ ಮಲ್ಟಿಪಲ್ ಈಗ ಫಿಸ್ಟುಲಾ ಫೇಲ್ ಆಯಿತು ಅಂದರೆ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಗ್ರಾಫ್ಟ್. ಸೊ ಈ ಲಾಂಗ್ ಟರ್ಮ್ಗೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತದೆ. ಟ್ರಾನ್ಸ್ಪ್ಲಾಂಟ್ ಹೋಗೋಕ್ಕಿಂತ ಮುಂಚೆ ಈ ಡಯಾಲಿಸಿಸ್ ಮಾಡಲಿಕ್ಕೆ ಈ ಫಿಸ್ಟುಲಾಗಳನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಇಟ್ ಈಸ್ ಆರ್ಟಿಫಿಷಿಯಲ್ ಕನೆಕ್ಷನ್ ಅಷ್ಟೆ. ಸರ್, ಈಗ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆಯಲ್ಲಿ ನೋಡೋದಾದರೆ ಕಳೆದ ಕೆಲವು ವರ್ಷಗಳಲ್ಲಿ ಯಾವುದೆಲ್ಲ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ? ವ್ಯಾಸ್ಕ್ಯುಲರ್ ಸರ್ಜರಿಲಿ ಅಡ್ವಾನ್ಸ್ಮೆಂಟ್ ಅಂದರೆ ಈಗ ರೋಬೋಟಿಕ್ ಬರ್ತಾ ಇದೆ. ಈಗ ನಾವು ಓಪನ್ ಮಾಡದೆ ರೋಬೋಟಿಕ್, ಈಗ ಹೊಟ್ಟೆಯಲ್ಲಿ ನಾನು ಹೇಳಿದಾಗೆ ಹೊಟ್ಟೆಯಲ್ಲಿ ಏನಾದರೂ ಬ್ಲಾಕ್ಗಳಿತ್ತು ಅಂದರೆ ಅದನ್ನು ರೋಬೋಟಿಕಲ್ಲಿ ಈಗ ರಿಪೇರ್ ಮಾಡಲಿಕ್ಕಾಗ್ತದೆ. ಗ್ರಾಫ್ಟ್ಗಳಿದ್ದರೆ ಅದನ್ನು ಕೂಡ ಹಾಕ್ಬೋದು.
ಸೊ ದಟ್ ಈಸ್ ಒನ್ ನ್ಯೂ ಥಿಂಗ್ ಕಮಿಂಗ್ ಅಪ್. ಮತ್ತು ಈಗ ಎ ಐ ಈಗ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ವ್ಯಾಸ್ಕ್ಯುಲರ್ ಅಂದರೆ ಎ ಐ ಅಲ್ಲಿ ಈಗ ನಾವು CT ಸ್ಕ್ಯಾನಿಂದ ಹಿಡಿದು ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ತನಕನೂ ಎ ಐಯಲ್ಲಿ ಇದು ಮಾಡ್ತೇನೆ. ಈಗ ಎ ಐಯಲ್ಲಿ ಈ ಸಮಸ್ಯೆಯಿಂದ ಈಗ ಒಂದು ಫೀಡ್ ಮಾಡಿದರೆ ಸಾಕು, ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ತನಕನೂ ಅದರಲ್ಲಿ ಬರುವಂಥ ಇದಿದೆ. ಸೊ ಅದು ವಿದಿನ್ ನೆಕ್ಸ್ಟ್ 10 years ಎ ಐ ವಿಲ್ ಟೇಕ್ ಓವರ್ ದ ಮೆಡಿಕಲ್ ಫೀಲ್ಡ್ ಅಂತ ನಮಗೆ ಅನಿಸುತ್ತೆ. ಯಾಕಂದರೆ ಇಟ್ ಈಸ್ ಅ ನೆಕ್ಸ್ಟ್ ಬಿಗ್ ಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಅದು ಬಿಟ್ಟರೆ ಹೊಸ ಸ್ಟೆಂಟ್ಗಳು ಬರ್ತಾಯಿದೆ, ರೆಗ್ಯುಲೇಟಿಂಗ್ ಸ್ಟೆಂಟ್ಸ್ ಬರ್ತಾಯಿದೆ, ಬಯೋಡಿಗ್ರೇಡಬಲ್ ಸ್ಟೆಂಟ್ಸ್ ಅಂತ ಬರುತ್ತೆ. ಸೊ ಇದೆಲ್ಲ ನೆಕ್ಸ್ಟ್ 10 yearsಲ್ಲಿ ಇದೆಲ್ಲ ಇಟ್ ವಿಲ್ ಬಿ ದ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಹೇಳ್ತೀವಿ. ಸರ್, ಈಗ ರೋಗಿಗಳ ಮೂಲಕ ನೋಡೋದಾದರೆ ಈಗ ವ್ಯಾಸ್ಕ್ಯುಲರ್ ಸರ್ಜರಿ ಅಂದರೆ ಅಥವಾ ಶಸ್ತ್ರಚಿಕಿತ್ಸೆ ಅಂದ್ರೇ ಭಯ ಇರುತ್ತೆ. ಸೊ ಅವ್ರಿಗೆ ಏನು ಹೇಳ್ತೀರಾ ಅಂತ? ಶಸ್ತ್ರಚಿಕಿತ್ಸೆ ಈಗ ನಮ್ಮಲ್ಲಿ ಈಗ ಎಂಡೋವ್ಯಾಸ್ಕ್ಯುಲರ್ ಬಂದ ಮೇಲೆ ದ ರಿಸ್ಕ್ ಇಸ್ ವೆರಿ ಲೆಸ್. ಮೊದಲಿಕ್ಕಿಂತ ರಿಸ್ಕ್ ಮೊದಲೆಲ್ಲ 50% ಇತ್ತು, ಈಗ ಹಾರ್ಡ್ಲಿ 1 to 2%. 100ಅಲ್ಲಿ 98% ನಥಿಂಗ್ ಶುಡ್ ಹ್ಯಾಪನ್, ಬಟ್ 2% ರಿಸ್ಕ್ ಇರುತ್ತೆ. ಅದು ವರ್ಲ್ಡ್ ವೈಡ್ ಇಟ್ ಈಸ್ ಸೇಮ್. ಎಂಡೋವ್ಯಾಸ್ಕ್ಯುಲರ್ ಈಸ್ ಅ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಇದು ಬಂದ ಮೇಲೆ ದ ಟ್ರೀಟ್ಮೆಂಟ್ ಹ್ಯಾಸ್ ಚೇಂಜ್ಡ್. ಅರ್ಲಿ ಡಿಸ್ಚಾರ್ಜ್ ಆಗ್ತಾರೆ, ಅರ್ಲಿ ಮೊಬಿಲೈಸೇಷನ್ ಆಗುತ್ತೆ, ಅರ್ಲಿ ಬ್ಯಾಕ್ ಟು ವರ್ಕ್. ಹಾಗಂತ ಶಸ್ತ್ರಚಿಕಿತ್ಸೆ ಕೂಡ ಏನು ಇದು ಅಂದರೆ ಕಾಂಪ್ಲೆಕ್ಸಿಟಿ ಮೇಲೆ ಶಸ್ತ್ರಚಿಕಿತ್ಸೆ. ಅದು ಕಾಂಪ್ಲೆಕ್ಸ್ ಇದ್ದರೂ ಕೂಡ ನಾವು ಅಡ್ವಾನ್ಸ್ಮೆಂಟ್ ಇನ್ ಮೆಡಿಕಲ್ ಫೀಲ್ಡ್ ಅಷ್ಟಾಗಿದೆ ಅಂದರೆ ಈಗ ಮೊದಲಿದ್ದಿದ್ದ ಆ ಮಾರ್ಬಿಡಿಟಿ ಭಾಳ ಕಮ್ಮಿ. ಈಗ ಅಷ್ಟೊಂದು ಸಿವಿಯರ್ ಇರೋದಿಲ್ಲ. ಬಟ್ ಅವೇರ್ನೆಸ್ ಬೇಕು ಜನರಿಗೆ, ಯಾವಾಗ ಟ್ರೀಟ್ಮೆಂಟ್ ತಗೋಬೇಕು, ಎಷ್ಟು ಬೇಗ ನೀವು ಹಾಸ್ಪಿಟಲ್ ಬರ್ತೀರಾ. ಅಂದರೆ ಸಮ್ಟೈಮ್ಸ್ ಈಗ ಅಕ್ಯೂಟ್ ಲಿಂಬ್ ಇಸ್ಕಿಮಿ ಅಂತ ಹೇಳ್ತೀವಿ, ಅದರಲ್ಲಿ ಜಸ್ಟ್ 6 hours ಒಳಗೆ ನೀವು ಬಂದರೆ ದ ಟ್ರೀಟ್ಮೆಂಟ್ ಈಸ್ ವೆರಿ ಗುಡ್. ನೀವು ಡಿಲೇ ಮಾಡಿ 3-4 days ನಂತರ ಬಂದರೆ ಏನೇ ಮಾಡಿದರೂ ಕೂಡ ಅದಲ್ಲಿ ಏನು ವರ್ಕ್ ಆಗೋದಿಲ್ಲ. ಸೊ ದ ಮಸಲ್ ವುಡ್ ಹ್ಯಾವ್ ಬೀನ್ ಡೆಡ್. ಸೊ ಯಾವಾಗ ಪೇಯ್ನ್ ಜಾಸ್ತಿ ಆಗ್ತದೆ, ಕಾಲಿನಲ್ಲಿ ಏನಾದ್ರು ನೋವಿದೆ, ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇಟ್ ಮೇ ಬಿ ಸ್ಮಾಲ್ ಥಿಂಗ್, ಬಟ್ ಟೆಸ್ಟ್ ಮಾಡೋದು ಯಾವತ್ತೂ ಬೆಟರ್. ಆ್ಯಂಡ್ ವಾಟ್ ಐ ಅಡ್ವೈಸ್ ಇಸ್ 40 year ನಂತರ ಸ್ಕ್ರೀನಿಂಗ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಒಂದು ಸ್ಕ್ರೀನಿಂಗ್ ಥರ ಅಟ್ಲೀಸ್ಟ್ ಒನ್ಸ್ ಇನ್ 2 years ಸ್ಕ್ರೀನ್ ಮಾಡೋದು ಒಳ್ಳೆಯದು. ಈ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರೋರು, ಡಯಾಬಿಟಿಸ್ ಹ್ಯಾಬಿಟ್ಸ್ ಇರೋರಂತೂ ಡೆಫಿನೆಟಾಗಿ ಸ್ಕ್ರೀನ್ ಮಾಡೋದು ಇಟ್ ವಿಲ್ ಬಿ ಅ ಬೆಟರ್ ಆಪ್ಷನ್ ಫಾರ್ ದೆಮ್. ಸರ್, ಕೊನೆಯದಾಗಿ ವೀಕ್ಷಕರಿಗೆ ಕಿವಿ ಮಾತು ಏನು ಹೇಳ್ತೀರಿ ಅಂತ? ಕೊನೆಯದಂದರೆ ಅಟ್ 40 ಸ್ಕ್ರೀನಿಂಗ್ ಮಾಡಬೇಕು. ಇಟ್ ಈಸ್ ಇನ್ವೇಸಿವ್ ಆಗಿ ಏನು ಮಾಡೋದು ಬೇಡ. ಅಲ್ಟ್ರಾಸೌಂಡ್ ಅಂದರೆ ಡಾಪ್ಲರ್ ಅಂತ ಏನು ಮಾಡ್ತೀವಿ, ದಟ್ ಈಸ್ ಅ ವೆರಿ ಬೇಸಿಕ್ ಇನ್ವೆಸ್ಟಿಗೇಷನ್. ನಮ್ಮ ಆದರ್ಶ ಹಾಸ್ಪಿಟ್ಲಲ್ಲಿ ಈ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಅಲ್ಟ್ರಾಸೌಂಡ್ ಅಂದರೆ ಡಾಪ್ಲರ್ ಮಾಡಿ ಕಾಲಿದ್ದು ರಕ್ತನಾಳ ಹೇಗಿದೆ ಅಂತ, ಅಕಸ್ಮಾತ್ ಅದಲ್ಲಿ ಏನಾದರೂ ಏನು ಪ್ರಾಬ್ಲಮ್ ಇದೆ ಅಂದರೆ CT ಸ್ಕ್ಯಾನ್ ಮತ್ತು CT ಆ್ಯಂಜಿಯೋಗ್ರಾಮ್ ಅಂತ ಮಾಡ್ಬೋದು. ಸೊ ಅದು ಗೋಲ್ಡ್ ಸ್ಟ್ಯಾಂಡರ್ಡ್. ಸೊ ಡಯಾಬಿಟಿಕ್ಸ್ ಹ್ಯಾಬಿಟ್ಸ್ ಇರೋರು, ಫ್ಯಾಮಿಲಿ ಹಿಸ್ಟ್ರಿ ಇರೋರು ಸ್ಕ್ರೀನ್ ಮಾಡಲೇಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸ್ಕ್ರೀನಿಂಗ್ ಮಾಡಿದ್ದವರು ಅಕಸ್ಮಾತ್ ಏನೋ ಮೈನರ್ ಡಿಸೀಸ್ ಇದ್ದರೆ ಇಟ್ ಕ್ಯಾನ್ ಬಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಒಂದು ಮೆಡಿಸಿನ್ಸಲ್ಲಿ ಯು ಕ್ಯಾನ್ ಟೇಕ್ ಕೇರ್ ಆಫ್ ಇಟ್. ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ಬೇಕಾದರೆ ಆಲ್ ದ ಫೆಸಿಲಿಟೀಸ್ ಆರ್ ಅವೈಲೇಬಲ್ ರೈಟ್ ನೌ ಇನ್ ನಮ್ಮ ಆದರ್ಶ ಹಾಸ್ಪಿಟ್ಲಲ್ಲಿ. ವಿ ಆರ್ ಅವೈಲೇಬಲ್ ಫುಲ್ ಟೈಮ್ 24 hours 24/7. ಸೊ ಯು ಕ್ಯಾನ್ ಅವೈಲ್ ದೋಸ್ ಫೆಸಿಲಿಟೀಸ್ ಇನ್ ಆರ್ ಆದರ್ಶ ಹಾಸ್ಪಿಟಲ್. ಸರ್, ವೀಕ್ಷಕರಿಗೆ ಆದರ್ಶ ಆಸ್ಪತ್ರೆಯಲ್ಲಿ ಯಾವ ಸಮಯದಲ್ಲಿ ಲಭ್ಯ ಇರ್ತೀರಿ ಅಂತ ಹೇಳ್ಬೋದಾ? ನಾವು 24 ಅಂದರೆ ಮಾರ್ನಿಂಗ್ 9 to ಈವ್ನಿಂಗ್ 7 ತನಕ ನಾವು ಅವೈಲೇಬಲ್ ಇದ್ದೀವಿ ಆದರ್ಶ ಹಾಸ್ಪಿಟ್ಲಲ್ಲಿ. ಎನಿ ಟೈಮ್ ದೇ ಕ್ಯಾನ್ ಕಮ್ ಆ್ಯಂಡ್ ವಾಕ್ ಇನ್ ಆಗಿ ದೇ ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಅಸ್. ವಾಟ್ ಎವರ್ ಅವ್ರಿಗೇನು ನೆಸೆಸಿಟಿ ಇದೆ ಅದನ್ನು ನಾವು ಡೆಫಿನೆಟ್ಲಿ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ವ್ಯಾಸ್ಕ್ಯುಲರ್ ಸರ್ಜರಿ ಹಾಗೆ ಆನ್ಯೂರಿಸಮ್ ಸರ್ಜರಿ, ಕ್ಯಾರೋಟಿಡ್ ಸರ್ಜರಿ ಬಗ್ಗೆ ಸೂಕ್ಷ್ಮತೆಯಲ್ಲಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡೈಜಿವಲ್ 24/7.